ನಾವು ಆರಾಧನೆ ಭಾಗವನ್ನು ಮುಗಿಸಿ ಈಗ ವಚನದ ಭಾಗಕ್ಕೆ ಬಂದಿದ್ದೀವಿ. ಎಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಇಷ್ಟು ಹೊತ್ತು ಪ್ರಾರ್ಥನೆ, ಆರಾಧನೆ, ವಿಜ್ಞಾಪನೆ ಭಾಗವನ್ನು ನಡೆಸಿ ಈಗ ವಚನದ ಭಾಗಕ್ಕೆ ಹೋಗಲಿಕ್ಕೆ ದೇವರು ಕೊಟ್ಟ ಕೃಪೆಯನ್ನು ನೆನೆಸಿ ನಾವು ಪ್ರಾರ್ಥನೆ ಮಾಡೋಣ. ಇವತ್ತಿನ ವಚನ ಏನು ಅಂತ ದೇವರು ನಿಮಗೆ ತಿಳಿಸ್ತಾರೆ. ಆ ದೇವರು ಕೊಡೋ ವಚನ ನಿಮ್ಮ ಕುಟುಂಬದಲ್ಲಿ ಬೇರೂರಿ ಫಲ ಕೊಡ್ಲಿಕ್ಕೆ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಹಾಗಾದರೆ ಎಲ್ಲ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯೇ, ಪ್ರಭು ರಕ್ಷಕನು ಒಡೆಯನು ಆದದ್ದು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದಿಂದ ಸ್ವಾಮಿ ಅಪ್ಪ, ಇದನ್ನು ಈ ರೀತಿಯಾಗಿ ಪ್ರಾರ್ಥಿಸುವಾಗ ನಿನ್ನ ನಾಮ ಮಹಿಮೆಯಾಗಲಿ, ನಿನ್ನ ಕೃಪೆ, ನಿನ್ನ ಬಲ, ನಿನ್ನ ಶಕ್ತಿ ಇಳಿದುಕೊಳ್ಳಿ ಸ್ವಾಮಿ. ನೀನು ಮಾಡದ ಅದ್ಭುತಕ್ಕಾಗಿ ಸ್ತೋತ್ರ, ನೀನು ಮಾಡೋ ಸೂತ್ರಕ್ಕಾಗಿ ಪ್ರಭು ರಕ್ಷಕನು ಒಡೆಯನಾದಂಥ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಬೇಡಿ ಹೊಂದಿದ್ದೇನೆ ತಂದೆ. ವಚನದ ಭಾಗದ ಮೂಲಕ ನಮ್ಮೆಲ್ಲರ ಜೊತೆ ಮಾತಾಡೋ ತಂದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಒಂದು ವಿಶೇಷವಾದಂಥ ಒಂದು ವಚನ ಕೊಡ್ತಾ ಇದ್ದೀನಿ. ನಾವು ಪ್ರಾರ್ಥನೆ ಪ್ರಾರಂಭ ಮಾಡ್ತೀವಿ, ಪ್ರಾರ್ಥನೆ ಕೊನೆಯಲ್ಲಿ ನಾವೇನು ಹೇಳ್ತೀವಿ? ಇಷ್ಟೇ ಜನ ಇರೋದಾ? ಆಮೇನ್ ಅಲ್ವಾ? ಗಂಡಸರು ಮಾತ್ರ ಒಂದ್ಸಲ ಹೇಳಿ. ಹಾಂ, ಹೆಂಗಸರು ಹೇಳ್ಬೇಡಿ, ಗಂಡಸರು ಮಾತ್ರ ಹೇಳಿ. ಹೆಂಗಸರು ಮಾತ್ರ ಹೇಳಿ. ಹೆಂಗಸರ ಸೌಂಡ್ ಜಾಸ್ತಿ. ಹಲ್ಲೆಲೂಯಾ. ಈಗ ಗಂಡಸರು ಜಾಸ್ತಿ ಹೇಳಿ, ಒಂದ್ಸಲ ಹೇಳಿ. ಆಮೇನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ಅರ್ಥ ಮಾಡ್ಕೊಳ್ಳಿ, ಇವತ್ತು ನಾವು ಪ್ರಾರ್ಥನೆ ಮುಗಿಸಿದ ಮೇಲೆ ನಾವು ಕೊನೆಗೆ ಹೇಳುವಂಥ ಪದ ಆಮೇನ್ ಅಂತಾರಲ್ಲ. ಈ ಆಮೇನ್ ಅಂತ ಯಾಕೆ ಹೇಳಬೇಕು? ಆಮೇನ್ ಪದದ ಅರ್ಥ ಏನು? ಆಮೇನ್ ಹೇಳೋದ್ರಿಂದ ನಿಮಗೆ ಏನಾಗುತ್ತೆ? ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾಕೆಂದರೆ ಕೆಲವೊಂದು ಸಭೆಗಳನ್ನು ನಾವು ನೋಡಿದ್ದೀನಮ್ಮ, ಏನೇ ಪ್ರಾರ್ಥನೆ ಮಾಡಿದ್ರು, ಏನೇ ಘೋಷಣೆ ಮಾಡಿದ್ರು ಆಮೇನ್ ಅಂತ ಹೇಳೋಂಥ ಮಾತಾಡೋದಿಲ್ಲ. ಏನು ಹೇಳೋದಿಲ್ಲ, ಬಾಯೇ ಬಿಡೋದಿಲ್ಲ ಕಣಮ್ಮ. ಇನ್ನೆಲ್ಲಿಂದ ಅದ್ಭುತ ಆಗ್ತದೆ, ಇಲ್ಲಿಂದ ಸ್ವಸ್ಥದಾಗ್ತದೆ. ಆಮೇನ್ ಅಂತ ಹೇಳೋದ ಪದ ಹೇಳಲೇಬೇಕು ಅಂತ ಪರಲೋಕದ ದೇವರೇ ತಿಳಿಸಿದ ಮೇಲೆ ನಾನು ನೀನು ಯಾರಪ್ಪ? ಹಲ್ಲೆಲೂಯಾ. ಹಾಗಾದರೆ ನಾವು ಆಮೇನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್ ಅಂತ ಹೇಳಿದಾಗ ಅದರ ಅದ್ಭುತನೇ ಬೇರೆ. ಹಾಗಾದರೆ ಈ ವಾರ ನಾನು ಆಮೇನ್ ಬಗ್ಗೆ ಹೇಳ್ತೀನಿ. ದೇವರ ಚಿತ್ತವಾದರೆ ಬರೋವರ ಹಲ್ಲೆಲೂಯಾ ಅಂತ ಏನು ಅಂತ ಹೇಳ್ತೀನಿ. ದೇವರ ಚಿತ್ತವಾದರೆ ಪ್ರೈಸ್ ದಿ ಲಾರ್ಡ್ ಅಂತ ಕೊಡ್ತೀವಲ್ಲ, ಅದರ ಅರ್ಥ ಏನು ಬೈಬಲ್ನಲ್ಲಿ ಇದೆಯಾ ಅಂತ ಕೊಡ್ತೀನಿ ಪ್ರಿಯರೇ. ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ನಾವು ಪ್ರಾರ್ಥನೆಯ ಕೊನೆಯಲ್ಲಿ ಆಮೇನ್ ಅಂತ ಹೇಳ್ತೀವಿ. ಈ ಆಮೇನ್ ಅಂತ ಹೇಳೋದ್ರ ಒಂದು ಗೂಢಾರ್ಥವನ್ನು ನಾವು ಇವತ್ತು ತಿಳಿಲಿಕ್ಕೆ ಹೋಗುವ. ದೇವರು ನಮ್ಮನ್ನು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆ ನಡೆಸಲಿ. ಆಮೇನ್, ಪ್ರೈಸ್ ದಿ ಲಾರ್ಡ್. ಈ ಆಮೇನ್ ಅಂತ ಹೇಳ್ತಕ್ಕಂಥ ಪದ ಪ್ರಿಯರೇ ತುಂಬ ಹಳೆಯ ಪದ. ಯೇಸು ಸ್ವಾಮಿ ಭೂಲೋಕಕ್ಕೆ ಬರೋದಕ್ಕಿಂತ ಮೊದಲೇನೆ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಈ ಆಮೇನ್ ಅಂತ ಹೇಳ್ತಕ್ಕಂಥ ಪದವನ್ನು ಉಪಯೋಗಿಸ್ತಾ ಇದ್ರು. ಗೊತ್ತಾಯ್ತಾ? ಈ ಆಮೇನ್ ಅಂತ ಪದವನ್ನು ಉಪಯೋಗಿಸಿದ್ರು. ಇದು ಸಾಮಾನ್ಯವಾಗಿ ಪ್ರಾರ್ಥನೆಯ ಕೊನೆಯಲ್ಲಿ ಉಪಯೋಗಿಸುವಂಥ ಒಂದು ಪದವಾಗಿದೆ. ಗೊತ್ತಾಯ್ತಾ? ಪ್ರಾರ್ಥನೆಯ ಕೊನೆಯಲ್ಲಿ ಉಪಯೋಗಿಸುವಂಥ ಒಂದು ಪದ ಆಗಿದೆ. ಶ್ವೇತಾ ಎಲ್ಲ ಈ ಕಡೆ ತಿಳಿಯಲ್ಲ. ಹಲ್ಲೆಲೂಯಾ. ಪ್ರಾರ್ಥನೆ ಕೊನೆಯಲ್ಲಿ ನಾವು ಹೇಳೋದು ಇದಾಗಿದೆ. ಈ ಆಮೇನ್ ಅಂತ ಹೇಳ್ತಕ್ಕಂಥ ಪದ ಪ್ರಿಯರೇ ಕನ್ನಡ ಬೈಬಲ್ನಲ್ಲಿ ಮಾತ್ರ ಅಲ್ಲ, ಇಂಗ್ಲೀಷ್ ಬೈಬಲ್ನಲ್ಲಿ ಮಾತ್ರ ಅಲ್ಲ, ತೆಲುಗು ಬೈಬಲಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದ ಎಲ್ಲ ಬೈಬಲ್ಗಳಲ್ಲೂ ಕೂಡ, ಎಲ್ಲ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಭಾಷೆ ಚೇಂಜ್ ಆದರೂ ಈ ಆಮೇನ್ ಅಂತ ಹೇಳುವಂಥ ಪದ ಚೇಂಜ್ ಆಗಿಲ್ಲ. ಅರ್ಥ ಆಯ್ತಾ? ಇಡೀ ಪ್ರಪಂಚದಲ್ಲಿ ಕನ್ನಡ ಭಾಷೆ, ಇಂಗ್ಲೀಷ್ ಭಾಷೆ, ಹಿಂದಿ ಭಾಷೆಲೆಲ್ಲ ಬೈಬಲ್ ಆಗಿದೆ. ಯಾವುದೇ ಭಾಷೆಯಲ್ಲಾದರೂ ಕೂಡ ಆಮೇನ್ ಅಂತ ಹೇಳೋ ಪದ ಯಾವ ಭಾಷೆಯಲ್ಲಿ ಚೇಂಜ್ ಆಗಿಲ್ಲ. ಯಾಕೆಂದರೆ ಇದು ಪರಲೋಕದಿಂದ ಬಂದಿರತಕ್ಕಂಥ ಭಾಷೆ. ಹಲ್ಲೆಲೂಯಾ ಅಂತ ಹೇಳೋಂಥ ಪದನೂ ಕೂಡ ಅಷ್ಟೇ ಪ್ರಿಯರೇ, ಇಡೀ ಪ್ರಪಂಚದಲ್ಲಿ ಎಲ್ಲ ಭಾಷೆಗಳಲ್ಲೂ ಬೈಬಲ್ ಆಗಿದೆ. ಬಟ್ ಯಾವುದೇ ಕಾರಣಕ್ಕೂ ಹಲ್ಲೆಲೂಯಾ ಅಂತ ಹೇಳಿದ ಪದನೂ ಕೂಡ ಚೇಂಜ್ ಆಗಿಲ್ಲ. ಹಾಗಾದರೆ ಪ್ರಿಯರೇ, ನಾವು ಇವತ್ತು ಆಮೇನ್ ಬಗ್ಗೆ ತಿಳಿಯೋಣ. ದಯವಿಟ್ಟು ಸೌಂಡ್ ಬರೋದಾದರೆ ಕಿಟಕಿ ಬಾಗಿಲು ಹಾಕ್ಬಿಟ್ರೆ ಒಳ್ಳೆಯದು. ಯಾಕಂತ ಸೌಂಡ್ ಹೊರಗಡೆ ಬರ್ತಾರೆ. ರೋಡ್ ಸೈಡ್ ಸಭೆ ಆಗಿದ್ದಕ್ಕೋಸ್ಕರ ನಾವೇನು ಮಾಡೋಕ್ಕಾಗಿಲ್ಲ, ಸ್ವಲ್ಪ ನೋಡ್ಕೊಳ್ಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೇನ್. ಹಾಗೆ ದಯವಿಟ್ಟು ಸ್ವಲ್ಪ ಮುಂದಕ್ಕೆ ಬಂದು ಮನೆ ಗಂಡಸರು ಹೊರಗಡೆ ನಿಂತಿದ್ದೀರಾ, ಹೊರಗಡೆ ನಿಂತಿರೋ ಗಂಡಸರನ್ನೆಲ್ಲ ಒಳಗಡೆ ಕರೆಸಿ, ಎಲ್ಲ ಒಳಗಡೆ ಕರೆಸಿ. ಸ್ವಲ್ಪ ಟೈಟ್ ಆದಾಗಲೇ ಬೇರೆ ಆಲಯ ದೇವ್ರು ಕೊಡೋದು. ಹಲ್ಲೆಲೂಯಾ, ತಿಳಿಸ್ತಾ ಇದೆಯಾ? ಟೈಟ್ ಆದಾಗಲೇ ದೇವ್ರು ಏನು ಮಾಡ್ತಾರೆ? ಬೇರೆ ಆಲಯ. ಆಮೇನ್. ಬೇರೆ ಆಲಯ ಬೇಕಾ? ಟೈಟ್ ಆಗಿ ಕೂತ್ಕೊಳ್ಳಿ. ಆಮೇನ್. ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಹೊರಗಡೆ ಇರೋದೆಲ್ಲ ಒಳಗಡೆ ಸ್ವಲ್ಪ. ಹಲ್ಲೆಲೂಯಾ.
ಆ ಇಟ್ಟೋಳಿ ಹಣ್ಣನ ಮಾತ್ರ ಅಲ್ಲಿ ಚೇರ್ ಹಾಕ್ಬಿಟ್ಟು ಅಲ್ಲಿ ಕೂರಿಸಿ ಬಾಕಿ ಇರೋದ್ರಲ್ಲಿ ಈ ಕಡೆ ಬನ್ನಿ. ಅಲ್ಲೆಲ್ಲೂಯಾ, ಪ್ರೈಸ್ ಲಾರ್ಡ್. ಈ ಆಮೇನ್ ಅಂತ ಹೇಳ್ತಕ್ಕಂಥ ಪದದ ಅರ್ಥ ಏನು ಅಂತಂದರೆ, ಪ್ರೈಸ್ ಲಾರ್ಡ್. ಹಾಗಾದ್ರೆ ಪ್ರಿಯರೇ, ಆಮೇನ್ ಅಂತ ಹೇಳಿದ್ರೆ ಇವತ್ತು ಅದರ ಅರ್ಥನ ನಾವು ತಿಳ್ಕೊಳ್ಳೋಣ. ಎಲ್ಲ ಕೇಳಿಸ್ಕೊಳ್ತಾ ಇದ್ದೀರಾ? ಆಮೇನ್ ಅಂತಂದರೆ ಅರ್ಥ ಏನಂದರೆ, ಒಂದನೇದಾಗಿ ನಮ್ಮ ಕನ್ನಡದಲ್ಲೇ ನಾವು ಹೇಳಿದ್ರೆ ಹೌದು ಅಂತ ಒಪ್ಕೊಳ್ಳೋದು. ಏನೇ ನಾವು ವಚನ ಕೊಟ್ಟರು, ಏನೇ ಪ್ರಾರ್ಥನೆ ಮಾಡಿದ್ರು, ಏನೇ ನಿಮಗೆ ಬುದ್ಧಿವಾದ ಹೇಳಿದ್ರು ಹೌದು ಅಂತ ಹೇಳಿದಾಗ ದೇವ್ರಿಗೆ ಖುಷಿ ಅಂತೆ. ಇಲ್ಲ ನಾ ಮಾಡೋದಿಲ್ಲ ಅಂತ ಹೇಳಿದ್ರೆ ಅದು ಅಹಂಕಾರ ಆಗೋದು. ಈ ಹೌದು ಅಂತ ಹೇಳೋದ ಪದಾನ ಹೇಳ್ದ ಹಾಗೆ ಆಮೇಲೆ ಅಂತಂದರೆ ಏನು, ಒಂದು ಹೌದು ಎಂದು ಒಪ್ಪಿಕೊಳ್ಳೋದು. ಎರಡನೇದಾಗಿ ಅರ್ಥ ಹಾಗೇ ಆಗಲಿ. ಅಂದರೆ ನಾವೊಂದು ಪ್ರಾರ್ಥನೆ ಮಾಡ್ತೀವಿ, ಅಪ್ಪ ಈ ಮಗಳಿಗೆ ಒಂದು ಕಾರ್ ಕೊಡ್ಸಪ್ಪ ಅಂತ ಪ್ರಾರ್ಥನೆ ಮಾಡಿದಾಗ ನೀವೆಲ್ಲರೂ ಹಾಗೇ ಆಗಲಿ ಅಂತ ಹೇಳಿದಾಗೆ ಆಮೇನ್ ಅಂತ ಹೇಳಿದಾಗ ಹಾಗೇ ಆಗಲಿ. ಅರ್ಥ ಆಯ್ತಾ? ಮೂರನೇದಾಗಿ ಏನಂದರೆ, ಸತ್ಯವಾಗಿ ಇರುವಂಥ ದೇವರ ಮಾತುಗಳನ್ನೆಲ್ಲ ಒಪ್ಪಿಕೊಳ್ಳೋದಕ್ಕೆ ಆಮೇನ್ ಅಂತ ಹೇಳ್ತಾರೆ. ಸತ್ಯ ದೇವರ ಮಾತಿದೆಯಲ್ಲ, ವಾಕ್ಯ ಇದೆಯಲ್ಲ, ಈ ವಾಕ್ಯ ಎಲ್ಲ ಸತ್ಯ ಅಂತ ಒಪ್ಕೊಳ್ತೀವಿ ನೋಡಿ, ಅದನ್ನೇ ಆಮೇನ್ ಅಂತ ಹೇಳ್ತಾರೆ. ಅಲ್ಲಲ್ಲಿಯಾ. ಮತ್ತೆ ಒಳ್ಳೆಯದನ್ನು ಬಿಡುಗಡೆ ಮಾಡುವಾಗ, ಯೇಸು ನಾಮದಲ್ಲಿ ಅಬಿದು ಮನೆ, ತಾರ್ಸಿ ಮನೆ ಈಗಾಗಿದೆ, ಅದು ಆದಷ್ಟು ಬೇಗ ಮನೆ ಗೃಹ ಪ್ರವೇಶ ಆಗಲಿ, ಆ ಮನೆ ಮೇಲೆ ಇನ್ನೊಂದು ಮನೆ ಕಟ್ಟಲಿ, ಇದಕ್ಕೆಲ್ಲ ಆಮೇನ್. ಎಲ್ಲ ಲೋಕದ ಆಶೀರ್ವಾದನೇ ಆಯಿತು, ಪರಲೋಕದ ಆಶೀರ್ವಾದ ಬೇಡ. ಅಪ್ಪ ಈ ಮಕ್ಕಳು ದೇವ್ರ ಮಕ್ಕಳಾಗಲಿ, ಇವರ ರಕ್ಷಣೆ ಹೊಂದಲಿ, ಇವರಿಗೆ ಅದ್ಭುತ ಉಂಟಾಗಲಿ, ಆಶೀರ್ವಾದ ಉಂಟಾಗಲಿ, ಇದೆಲ್ಲ ಹೇಳಿದಾಗ ಕೊನೆಯಲ್ಲಿ ನೀವು ಹೇಳ್ತಿರಲ್ಲ ಆಮೇನ್, ಇದು ಹೇಳಿದಾಗಲೇ ಪರಲೋಕದ ದೇವರು ಉತ್ತರ ಕೊಡೋದು. ಗೊತ್ತಾಯ್ತು? ಅದಕ್ಕೇನೆ ಆಮೇನ್ ಅಂತ ಹೇಳ್ತಕ್ಕಂಥ ಪದ ಹೇಳ್ಬೇಕು. ಮತ್ತು ಕೆಟ್ಟ ಶಕ್ತಿಗಳನ್ನು ಓಡಿಸುವಾಗ, ಯೇಸು ನಾಮದಲ್ಲಿ ಬಿಟ್ಟು ತೊಲಗು ಸೈತಾನನೇ. ಮೆಲ್ಲೆ ಬಂತು, ಯಾಕೆ ಭಯ ಆಯ್ತಾ? ಯೇಸು ನಾಮದಲ್ಲಿ ದುಷ್ಟಶಕ್ತಿ, ದುರಾತ್ಮ ಶಕ್ತಿ, ಅಂಧಕಾರ ಶಕ್ತಿ, ಯೇಸು ನಾಮದಲ್ಲಿ ರಾಜಮ್ಮನ ಮನೆಯನ್ನು ಬಿಟ್ಟು ತೊಲಗು. ಹಿಂಗೆ ಬಂದಾಗ ಕೆಟ್ಟ ಶಕ್ತಿ ಓಡಿಸುವಾಗಿದ್ದನ್ನು ಉಪಯೋಗಿಸ್ತಾರೆ ಬೇರೆ. ಆಮೇನ್ ಅಂತ ಹೇಳೋಂಥ ಪದನ ಈ ರೀತಿ ಎಲ್ಲ ಉಪಯೋಗಿಸ್ತಾರೆ. ಯಾವ ಥರ? ಒಂದು ಹೌದು ಅಂತ ಒಪ್ಕೊಳ್ಳೋದು, ಎರಡನೇ ಹಾಗೆ ಆಗಲಿ ಹೇಳೋದು, ಮೂರನೇ ಸತ್ಯವಾದ ದೇವರ ವಾಕ್ಯವನ್ನು ಒಪ್ಪಿಕೊಳ್ಳುವಂಥದ್ದು, ಮತ್ತು ನೆಕ್ಸ್ಟ್ ಒಳ್ಳೆಯದನ್ನು ಬಿಡುಗಡೆ ಮಾಡುವಾಗ, ದೇವರ ವಾಗ್ದಾನಗಳನ್ನು ಘೋಷಿಸುವಾಗ, ದೇವರ ವಾಗ್ದಾನಗಳನ್ನು ನಾವು ನಿಮ್ಗೆ ಕೊಡ್ತೀವಲ್ಲ, ಆ ವಾಗ್ದಾನಗಳ ಘೋಷಿಸುವಾಗ ಆಮೇಲೆ ಅಂತ ಹೇಳೋದು ಪದ ಹೇಳಬೇಕು. ಅಲ್ಲಲ್ವಿಯಾ. ಕೆಟ್ಟ ಶಕ್ತಿಗಳನ್ನು ಬಿಡಿಸುವಾಗಲೂ ಕೂಡ ಆಮೇಲೆ ಅಂತ ಹೇಳೋ ಪದ ಮಾಡ್ತಾರೆ. ಹಾಗಾದರೆ ಪ್ರಿಯರೇ, ಎಲ್ಲದಕ್ಕಿಂತಲೂ ಉತ್ತಮವಾಗಿ ದೇವರು ಬೈಬಲ್ನಲ್ಲಿ ಬರೆದಿರ್ತಕ್ಕಂಥ ವಾಗ್ದಾನಗಳೆಲ್ಲ ನಿಮ್ಮ ಜೀವಿತದಲ್ಲಿ ನೆರವೇರಬೇಕಾ, ನೀವು ಆಮೇಲೆ ಅಂತ ಹೇಳೋ ಪದನ ಹೇಳ್ಬೇಕಂತ ಸ್ವಾಮಿ ಹೇಳ್ತಿದ್ದಾರೆ. ಆಮೇಲೆ ಅಂತ ಪದನ ಹೇಳ್ಬೇಕಂತ ಸ್ವಾಮಿ ಹೇಳ್ತಾರೆ. ಏನು? ದೇವರ ಆಶೀರ್ವಾದಗಳೆಲ್ಲ ಬೈಬಲಲ್ಲಿದೆ, ದೇವರ ವಾಗ್ದಾನಗಳೆಲ್ಲ ಬೈಬಲ್ಲಿದೆ. ಇದನ್ನು ನಾವು ಘೋಷಣೆ ಮಾಡುವಾಗ ನಿಮ್ಮ ಬಾಯಿಯಿಂದ ಆಮೇಲೆ ಅಂತ ಹೇಳ್ತಾ ಪದ ಹೇಳಿದಾಗ ದೇವರು ನಿಮ್ಮ ಕುಟುಂಬದಲ್ಲಿ ಅದ್ಭುತ ಮಾಡ್ತಾರೆ. ಹಾಗಾದರೆ 2 ಕೊರಿಂಥ 1:20 ತೆಗೆದುಕೊಳ್ಳಿ. 2 ಕೊರಿಂಥ 1:20. 2 ಕೊರಿಂಥ 20. ಹಾಂ, ಓದಪ್ಪ. 2 ಕೊರಿಂಥ 1:20. ಇಲ್ಲಿ ಓದಪ್ಪ, ಇಲ್ಲೇ ಓದಪ್ಪ, ಇಲ್ಲೇ ಇದು ಟಿ ವಿಲೇ ಓದಿ ಇವತ್ತು. ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತವೆ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ. ಆಮೇನ್ ಎಂದು ಹೇಳುತ್ತೇವೆ. ಯಾವಾಗ ಈಗ ನೋಡಿ, ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗ್ತದೆ. ಒಂದು ವಿಷಯ ತಿಳ್ಕೊಳ್ಳಿ ಪ್ರಿಯರೇ, ಯೇಸು ಸ್ವಾಮಿ ಬರೋದಕ್ಕಿಂತ ಮೊದಲು ಹಳೆ ಒಡಂಬಡಿಕೆ, ಬೈಬಲ್ ಪುಸ್ತಕದಲ್ಲಿ ನೋಡಿ, ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ 2 ಭಾಗ ಇದೆ, ಗೊತ್ತಾ? ಆ 2 ಭಾಗದಲ್ಲಿ ಒಂದು ಭಾಗ ಹಳೆ ಒಡಂಬಡಿಕೆ, ಇನ್ನೊಂದು ಭಾಗ ಹೊಸ ಒಡಂಬಡಿಕೆ. ಅಂದರೆ ಯೇಸು ಸ್ವಾಮಿ ಬರೋದಕ್ಕಿಂತ ಮೊದಲು ಹಳೆ ಒಡಂಬಡಿಕೆ, ಯೇಸು ಸ್ವಾಮಿ ಬಂದ ನಂತರ ಬರುವುದು ಹೊಸ ಒಡಂಬಡಿಕೆ. ಈ ಒಂದು ಹಳೆ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಬರೋದಕ್ಕಿಂತ ಮೊದಲು ಜನ ಆಮೇಲೆ ಅಂತ ಹೇಳಿದಾಗ ದೇವ್ರು ಕೊಟ್ಬಿಡ್ತಿದ್ರು. ಆಮೇಲೆ ಅಂತ ಹೇಳಿ ಏನು ಮಾಡ್ತಿದ್ರು ದೇವರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಕೊಡಬೇಕಿದ್ರೆ ನೀವು ಯೇಸು ಕ್ರಿಸ್ತನ ಮೂಲಕನೇ ಹೋಗ್ಬೇಕು. ಯಾಕೆಂದರೆ ಜನಗಳ ಪಾಪವನ್ನು ಅವ್ರು ಒತ್ಕೊಂಡು ಪರಿಶುದ್ಧವಾಗಿ ನಮ್ಮನ್ನು ಇಟ್ಟಿರೋದು ಕಾರಣಕ್ಕೋಸ್ಕರ ಯೇಸು ನಾಮದಲ್ಲಿ ಅಲ್ಲದೇ ನೀವು ಯಾವುದೇ ಥರ ದೇವ್ರ ಹತ್ರ ಹೋದ್ರು ದೇವ್ರು ಕೊಡೋದಿಲ್ಲ. ಈಗ ಒಂದು ಫ್ಯಾಕ್ಟ್ರಿಗೆ ಹೋಗ್ಬೇಕಿದ್ರೆ ಡೈರೆಕ್ಟಾಗಿ ಓನರ್ನ ಕಾಣಕ್ಕಾಗುತ್ತಾ? ಮ್ಯಾನೇಜರ್ನ ಕಂಡುಬಿಟ್ಟೇ ಹೋಗ್ಬೇಕು. ಮ್ಯಾನೇಜರ್ ಓಕೆ ಮಾಡಿದ್ರೆ ಮಾತ್ರ ಓನರ್ ಕಾಣಿ ಸಿಗೋದು. ಮ್ಯಾನೇಜರ್ ಓಕೆ ಮಾಡಿದ್ರೆ ವಾಪಸ್ ಬರ್ತಾನೆ. ಹಂಗೇನೆ ಯೇಸು ಸ್ವಾಮಿ ಯಾರಾಗಿದೆ ಗೊತ್ತಾ? ನಮಗೊಬ್ಬ ಮಧ್ಯಸ್ಥ, ನಮಗೊಬ್ಬ ರಕ್ಷಕ, ನಮಗೊಬ್ಬ ಒಡೆಯ, ನಮಗೊಬ್ಬ ದೇವರು, ನಮಗೊಬ್ಬ ಮ್ಯಾನೇಜರ್ ಕೂಡ ಆಗಿದ್ದಾರೆ.
ಹಾಗಾದರೆ ಇಲ್ಲಿ ಬರೆದಿದೆ, ನಿಶ್ಚಯವಾಗಿ ದೇವರ ವಾಗ್ದಾನಗಳು ನಿಮಗೋಸ್ಕರ ಎಷ್ಟಿದ್ರೂ ಕೂಡ ಅದು ಕ್ರಿಸ್ತನಲ್ಲೇ ದೃಢವಾಗ್ತದಂತೆ. ಆದ ಕಾರಣ ದೇವರ ಪ್ರಭಾವ ಪ್ರಕಾಶವಾಗೋದಕ್ಕೋಸ್ಕರ ಆತನ ಮೂಲಕವಾಗಿದ್ದರೆ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ. ಹಾಗಾದರೆ ನಾವು ಆಮೇನ್ ಅಂತ ಹೇಳಿದ್ರೆ ಮಾತ್ರ ಪರಲೋಕದಲ್ಲಿ ನಿಮಗೆ ಬೇಕಾಗಿರೋಂಥ ವಸ್ತು ಬಿಡುಗಡೆ ಆಗೋದು. ಇವತ್ತು ಸುಮಾರು ಜನ ನೋಡ್ತಾ ಇದ್ದೀನಿ, ಪ್ರಾರ್ಥನೆ ಮಾಡಿದಾಗ ಆಮೇನ್ ಅಂತ ಬಾಯಿಂದ ಬರೋದಿಲ್ಲ. ನಮ್ಮ ಸಭೆಯಲ್ಲಿ ಸ್ತೋತ್ರ ಬರ್ತಾ ಇದೆ. ನಮ್ಮ ಸಭೆಯಲ್ಲಿ ಯಾರಿಗೂ ನಾನು ಇದು ಮಾಡ್ತಾ ಇಲ್ಲ. ಕೆಲವೊಂದು ಸಭೆಗಳಿಗೆ ಹೋಗ್ತೀನಿ ಪ್ರಿಯರೇ, ಬಾಯಿಯೇ ಬಿಡೋದಿಲ್ಲ ಕಣಪ್ಪ, ಆಮೇನ್ ಅಂತ ಹೇಳೋದಿಲ್ಲ. ನಮ್ಮ ಸಭೆಯಲ್ಲಿ ದೇವರು ಸ್ತೋತ್ರ ಚೆನ್ನಾಗಿ ಕೊಟ್ಟಿದ್ದಾರೆ, ಸ್ತೋತ್ರ ಅಲ್ಲಲ್ಲಿಯ. ನಾವು ಆಮೇನ್ ಅಂತ ಹೇಳ್ತಕ್ಕಂಥದ್ದು ಏನಂದರೆ, ಬಿಡುಗಡೆ ಮಾಡಬೇಕಾದ್ರೆ, ದೇವರಿಂದ ಪಡ್ಕೋಬೇಕಿದ್ರೆ ನಾವು ಏನೇ ಪ್ರಾರ್ಥನೆ ಮಾಡಿದ್ಮೇಲೆ ಕೊನೆಗೆ ಆಮೇನ್ ಹೇಳಬೇಕು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಅಲ್ಲಲ್ಲಿಯ. ಹಾಗಾದರೆ ಆಮೇನ್ ಅಂತ ಹೇಳ್ತಕ್ಕಂಥ ಪದ ನೀವು ಹೇಳಲಿಕ್ಕೆ ಸೋಮಾರಿತನ ಮಾಡಿದ್ರೆ ಆ ವಾಗ್ದಾನಗಳೆಲ್ಲ ಕ್ರಿಸ್ತನ ಹತ್ರ ಇರ್ತದೆ. ನೀವು ಯಾವಾಗ ಹೇಳ್ತೀರೋ ಆವಾಗ ಒಂದೊಂದೇ ಬಿಡುಗಡೆ ಆಗ್ತದೆ. ಅಲ್ಲಲ್ಲಿಯ. ನನಗೆ ಗೊತ್ತಿತ್ತು ತುಂಬ ಆಮೇಲೆ ಬರ್ತದೆ. ಯಾಕೋತಾ ಬಿಡುಗಡೆ ಆಗಬೇಕಲ್ಲ, ದೇವರ ಆಶೀರ್ವಾದ ಸಿಗಬೇಕಲ್ಲ. ದೇವರ ಆಶೀರ್ವಾದ ಸಿಗಬೇಕಾದ್ರೆ ತುಂಬ ಆಮೇಲೆ ಬರ್ತದೆ, ನನಗೆ ಗೊತ್ತು. ಅಲ್ಲಲ್ಲಿಯ. ಇಷ್ಟು ವಾರಕ್ಕಿಂತಲೂ ತುಂಬ ಬರ್ತದೆ. ಅಲ್ಲಲ್ಲಿ ಇರಲಿ. ಪ್ರೈಸ್ ಲಾರ್ಡ್. ನೆಕ್ಸ್ಟ್, ಹಳೆ ಒಡಂಬಡಿಕೆಯಲ್ಲಿ ನಾನು ಹೇಳಿದಾಗೆ ಯೇಸು ಕ್ರಿಸ್ತ ಬರೋದಕ್ಕಿಂತ ಮೊದಲು ಅವರು ಪ್ರಾರ್ಥನೆ ಮಾಡಿದಾಗಲೇ ಸಿಗ್ತಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಪಾಪ ಪರಿಹಾರಕನಾದ ಯೇಸು ಕ್ರಿಸ್ತನ ಪಾಪ ಹೊತ್ಕೊಂಡ ಕಾರಣಕ್ಕೋಸ್ಕರ ಅವರ ನಾಮದಲ್ಲೇ ನಾವು ಪಡಿಬೇಕು ಪ್ರಿಯರೇ. ಇದನ್ನು 2 ಕೊರಿಂಥ 1:20 ನಿಮಗೆ ತಿಳಿಸ್ತವಲ್ಲ. ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ರೂ ಕ್ರಿಸ್ತನಲ್ಲಿ ದೃಢವಾಗ್ತದೆ. ಆದ ಕಾರಣ ದೇವರ ಪ್ರಭಾವ ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇಲೆಂದು ಹೇಳಿಲ್ಲ ಅಂದರೆ ಆ ನಿಶ್ಚಯವಾಗಿರತಕ್ಕಂಥ ದೇವರ ವಾಗ್ದಾನಗಳು ಅವ್ರ ಹತ್ರನೇ ಇರ್ತದೆ. ಅದು ನಿಮಗೆ ಬೇಕಾ? ಹಂಗೆ ಹೇಳ್ಕೊಂಡು ಸುಮ್ಮನೆ ಆಮೇಲೆ ಹೇಳಬೇಡಿ. ಪ್ರಾರ್ಥನೆಯಲ್ಲಿದ್ದು ಆಮೇಲೆ ಹೇಳಬೇಕು, ವಾಕ್ಯದಲ್ಲಿದ್ದು ಆಮೇಲೆ ಹೇಳಬೇಕು, ಸತ್ಯ ಪ್ರಕಾರ ನಡೆದು ಆಮೇಲೆ ಹೇಳಬೇಕು. ಸುಮ್ಮನೆ ಆಮೇನ್ 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 ಅಂತ ಸಿಗೋದಿಲ್ಲ. ಅಲ್ಲಲ್ಲಿಯ. ಭಕ್ತಿಯಿಂದ ಇದ್ದು ನಾವು ಪಡಿಬೇಕು. ಅಲ್ಲಲ್ಲಿಯ. ದೇವರ ಆಶೀರ್ವಾದ ಮಾಡ್ತೀವಿ. 1. 2ನೇದಾಗಿ ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಯಾವ ಥರ ಹೇಳ್ತಿದ್ರು ಅಂದರೆ, ಪ್ರಮಾಣ ಮಾಡಿಸ್ಬೇಕಾದ್ರೆ ಆಮೇಲೆ ಅಂತ ತಿಳಿಸ್ತಾ ಇದ್ರು ಹಳೆ ಒಡಂಬಡಿಕೆಯಲ್ಲಿ. ಶಾಪನ ಹಾಕುವಾಗ ಆಮೇಲೆ ಹೇಳ್ತಿದ್ರು. ಶಾಪ ಹೆಂಗಾಗ್ತಿದ್ರು ಗೊತ್ತಾ? ಒಬ್ಬರೊಬ್ಬರು ಆಗ್ತಾ ಇರಲಿಲ್ಲ, ಗ್ರೂಪ್ ಆಗಿ ಸೇರಿಸ್ಬಿಟ್ಟು ತಪ್ಪಿತಸ್ಥನ ಮಧ್ಯದಲ್ಲಿ ನಿಲ್ಲಿಸ್ತಿದ್ರು. ಇವನು ದೇವರಿಗೆ ವಿರೋಧವಾಗಿ ನಡೆದ ಕಾರಣ ಇವನು ಶಾಪಗ್ರಸ್ತನಾಗಲಿ ಅಂತ ಹೇಳಿದಾಗ ಅವರೆಲ್ಲ ಆಮೇಲೆ ಹೇಳ್ತಿದ್ರು. ಕೇಳಿಸ್ಕೊಳ್ಳಿ ಎಲ್ಲ ಚೆನ್ನಾಗಿ. ಎಷ್ಟು ಡೇಂಜರ್ ಕಾಲ ಅಲ್ವಾ? ನಾನು ಸಾಪಾಗಿದಾಗ ಆಮೇಲೆಲ್ಲ ಒಬ್ಬ ತಪ್ಪಿತಸ್ಥ ಸಿಕ್ಕಿದಾಗ ಅಲ್ಲೇ ಊರು ಪಂಚಾಯತಿ ಕರ್ಕೊಂಡ್ಬರ್ತಿದ್ರು. ಅಲ್ಲೇ ಜನ ಸೇರಿದಾಗ ಅಲ್ಲಿರೋ ನಾಯಕ ಅವನ ಮೇಲೆ ಕೈ ಬಿಟ್ಟಿರ್ತಿದ್ರು. ಇವನು ದೇವರಿಗೆ ವಿರುದ್ಧವಾಗಿಯೂ ಮನುಷ್ಯರಿಗೆ ವಿರುದ್ಧವಾಗಿ ತಪ್ಪಾದ ಕಾರ್ಯ ಮಾಡಿದಕ್ಕೋಸ್ಕರ ಇವನು ಶಾಪಗ್ರಸ್ತನಾಗಲಿ ಅಂತ ಅಲ್ಲಿರೋರು ಆಮೇಲೆ ಹೇಳಬೇಕಾಗಿತ್ತು. ಇವನಿಗೆ ಕುಷ್ಠ ಬರಲಿ ಅಂತಾರೋ ಆಮೇಲೆ ಹೇಳಬೇಕಾಗಿತ್ತು. ಅಂಥ ಕಠಿಣ ಕಾಲ ಇತ್ತು. ಆದರೆ ಏಸಪ್ಪ ಬಂದ ಮೇಲೆ ಶಾಪ ಹಾಕೋಂಗಿಲ್ಲ, ಆಶೀರ್ವಾದ ಮಾತ್ರ. ಬೈಬಲಲ್ಲಿ ನೋಡಬೇಕಿದ್ರೆ ನೀವು ಸತ್ಯನ ಸುಳ್ಳ ನೋಡೋಣ. ಧರ್ಮೋಪದೇಶ ಕಾಂಡ 27 15ರಿಂದ 26. ಧರ್ಮೋಪದೇಶ ಕಾಂಡ 27 15ರಿಂದ ಓದಿ ಬೇಗ ಓದಿ. ಹೌದು ನಾನು ಆಗಲೇ ಹೇಳಿದ್ದೀನಿ. ಒಂದು ಹೌದು ಅಂತ, ಇನ್ನೊಂದು ಹಾಗೆ ಆಗಲಿ ಅಂತೇಳಿ, ಇನ್ನೊಂದು ಶಾಪ ಬಿಡುಗಡೆ ಮಾಡುವಾಗ, ಆಶೀರ್ವಾದ ಬಿಡುಗಡೆ ಮಾಡುವಾಗ, ಸೈತಾನನ ಓಡಿಸುವಾಗ ಎಲ್ಲ ಆಮೇಲೆ ಅಂತ ಹೇಳ್ಬೇಕು. ಈಗ ನೋಡಿ ಅವರು ಹೌದು ಅಂತ ಹೇಳ್ತಾರೆ. ಓದಿ. ಕೆಲಸವಾಗಿರುವ ಮರದ ವಿಗ್ರಹವು ಲೋಹ ವಿಗ್ರಹವು ಯೆಹೋವನಿಗೆ ಹೇಯವಾಗಿದ್ದರಿಂದ ಅವನ್ನು ಮಾಡಿಸಿ ಗೋಪ್ಯವಾಗಿ ನಿಲ್ಲಿಸಿಕೊಂಡವನಾದರೂ ಶಾಪಗ್ರಸ್ತನಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ಇದು ನೋಡಿ, ಲೇವಿಯರು ಗಟ್ಟಿಯ ಶಿಲ್ಪಿಯ ಕೆಲಸವಾಗಿರೋ ಮರದ ವಿಗ್ರಹವು, ಲೋಹದ ವಿಗ್ರಹಗಳನ್ನು ಯಾರು ವಿಗ್ರಹಾರಾಧನೆ ಮಾಡ್ತಾರೋ ಅವರು ಶಾಪಗ್ರಸ್ತನಾಗಲಿ ಅಂತ ಹೇಳಿದಾಗ ಅಲ್ಲಿರೋ ಜನಗಳೆಲ್ಲ ಹೌದು ಅಂತ ಹೇಳಬೇಕಾಗಿತ್ತು. ಅದರ ಅರ್ಥ ಆಮೇನ್ ಅಂತೇಳಿ. ಗೊತ್ತಾಯ್ತಾ? ನೀವು ಹೌದು ಅಂತಾದರೂ ಹೇಳಿ, ಆಮೇನ್ ಅಂತಾದರೂ ಹೇಳಿ. ಅಲ್ಲಲ್ಲಿಯ. ಹಾಗಾದರೆ ವಿಗ್ರಹಗಳು ಅಂದರೆ ಏನಂದರೆ, ನಾವು ಲೋಕದವ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಇವತ್ತು ಯೇಸು ಸ್ವಾಮಿದು ವಿಗ್ರಹ, ಇವತ್ತು ಸಿಲುಬೆ ಹಾಕ್ಕೊಂಡಿದ್ದಾರೆ. ಇವತ್ತು ಮಾತಿಲ್ವಾ? ಸಿಲುಬೆ ಹಾಕ್ಕೊಂಡಿದ್ದಾರೆ. ಇವತ್ತು ಮರಿಯಮ್ಮ ಅಂತ
ವಿಗ್ರಹ ಇಟ್ಕೊಂಡು ಮಾಡ್ತಾರೆ, ದೇವದೂತಂದ್ರದ್ದು ಮಾಡಿದ್ದಾರೆ, ಪಕ್ಷಿದ ವಿಗ್ರಹಕ್ಕೆ ಅಡ್ಡ ಬೀಳ್ತಿದ್ದಾರೆ, ಬಾಲ ಏಸು ಅಂತ ಚಿಕ್ಕ ಬಾಲ ಏಸು ಮಾಡಿದ್ದಾರೆ. ನೀವು ತಿರುಗಿಸ್ಬಿಟ್ಟು ಮಗುನ ನೋಡಿದ್ರೆ ಅಲ್ಲಿ ಯಾವ ಬಾಲನೂ ಇಲ್ಲ, ಏನೂ ಇಲ್ಲ, ಸುಮ್ಮನಾದರೂ ಮಾಡ್ಕೊಂಡಿದ್ದಾರೆ. ವಿಗ್ರಹದ ರೂಪದಲ್ಲಿ ಯೇಸು ಕ್ರಿಸ್ತನನ್ನು ಆರಾಧನೆ ಮಾಡೋದು ಕೂಡ ಶಾಪನೆ. ಹಾಗಾದರೆ ವಿಗ್ರಹಗಳನ್ನ ನಮ್ಮ ದೇವರು ಖಂಡಿಸ್ತಾರೆ. ಅದು ಯಾವುದೇ ವಿಗ್ರಹ ಆಗಿರಲಿ, ವಿಗ್ರಹದ ರೂಪದಲ್ಲಿ ದೇವ್ರನ್ನ ಆರಾಧನೆ ಮಾಡೋಂಗಿಲ್ಲ. ಅದಕ್ಕೆ ನನಗೆ ಶಾಪಗ್ರಸ್ತನಾಗಿದ್ದರೆ ಹೌದು ಅಂತ ಅನ್ಬೇಕು. ಹಾಗಾದರೆ ದೇವರು ಎಲ್ಲಿದ್ದಾರೆ ಗೊತ್ತಾ? ನಮ್ಮ ಒಳಗಡೆ ಇದ್ದಾರೆ. ಚರ್ಚಿನಲ್ಲಿ ದೇವರ ಆಶೀರ್ವಾದ ಪ್ರಸನ್ನತೆ ಇದೆ, ಆದರೆ ದೇವರು ಇರೋದು ಮಾತ್ರ ನಿಮ್ಮ ಒಳಗಡೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ನಮ್ಮ ಒಳಗಡೆ ಬಿಟ್ಟರೆ ಇನ್ನು ಗುಡಿಗಳಲ್ಲಿ, ದೇವಸ್ಥಾನಗಳಲ್ಲಿ ದೇವರಿಲ್ಲ, ಚರ್ಚ್ಗಳಲ್ಲಿ ದೇವರಿಲ್ಲ, ಮಸೀದಿಲಿ ದೇವರಿಲ್ಲ, ಎಲ್ಲೂ ಪ್ರಾರ್ಥನಾ ಮಂದಿರಗಳ ದೇವರಿಲ್ಲ. ದೇವರ ಅಭಿಷೇಕ ಆಶೀರ್ವಾದ ಇದೆ ಅಷ್ಟೇ. ದೇವರು ಇರೋದೇ ನಮ್ಮ ಹೃದಯದಲ್ಲಿ. ಒಂದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ವಿಗ್ರಹದಲ್ಲಿ, ಫೋಟೋದಲ್ಲಿ ಎಲ್ಲ ಮಾಡಿಕೊಂಡು ಇಟ್ಕೋಬೇಡಿದ್ರೆ ಸ್ವಾಮಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಹೌದು ಅಂತ ಹೇಳ್ಬೇಕಾಯ್ತು. ಹೇಳ್ರದೆ ಹೋದಪ್ಪ. ಲೇವಿಯರು ತಂದೆ ತಾಯಿಗಳನ್ನು ಅವಮಾನಪಡಿಸಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ಜನರೆಲ್ಲರೂ ಅದಕ್ಕೇನೆ ನಾನು ವಾಕ್ಯ ಕೊಡುವಾಗ ನಿಮ್ಗೆ ಹೇಳೋದು ಆಮೇಲೆ ಹೇಳಿ ಹೇಳೋದು ಯಾಕೆ ಗೊತ್ತಾ? ಇದಕ್ಕೇನೆ ಜನರೆಲ್ಲರೂ ಹೌದು ಅಂತ ಹೇಳ್ಬೇಕಂತೆ. ತಂದೆ ತಾಯಿಗಳ ಹೊಟ್ಟೆ ಒರೆಸಿದವನು, ತಂದೆ ತಾಯಿಗಳು ಕರೆಕ್ಟಾಗಿ ಅನ್ನ ಹಾಕದಿರೋನು, ಮುದುಕಿ ಯಾವಾಗ ಸಾಹಿತ್ಯ ಅಂತ ಕೇಳೋರು, ಅವರೆಲ್ಲರೂ ಶಾಪಗ್ರಸ್ತರು. ಇವತ್ತು ಬಂದ ತಕ್ಷಣ ಚೇತನ ಅಜ್ಜಿ ಹೇಳಿದ್ರು ಅವ್ರ ಕುಟುಂಬದಲ್ಲಿ ಪಾಪ ಅಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರಂತೆ. ಅವರೆಲ್ಲರೂ ಶಾಪಗ್ರಸ್ತರು. ಆಗ ಜನರು ಹೌದು ಅಂತ ಹೇಳ್ಬೇಕಂದ್ರೆ ತಂದೆ ತಾಯಿನ ಅವಮಾನ ಪಡಿಸ್ತಾನೆ ಯಾವತ್ತೂ ತಲೆ ಎತ್ತೋದಿಲ್ಲ. ದೇವರ ನಂತರದ ವ್ಯಕ್ತಿನೇ ತಂದೆ ತಾಯಿಗಳು. ಅದು ಹೆಂಡತಿಯ ತಂದೆ ತಾಯಿನಾಗಿರ್ಬೋದು, ಗಂಡನ ತಂದೆ ತಾಯಿನಾಗಿರ್ಬೋದು. ಹೆಂಡತಿಗೆ ಗಂಡನ ತಂದೆ ತಾಯಿನ ಕಂಡಾಗೋದಿಲ್ಲ, ಗಂಡನಿಗೆ ಹೆಂಡತಿ ತಂದೆ ತಾಯಿನ ಕಂಡಾಗೋದಿಲ್ಲ. ಅತ್ತೆ ನನ್ನ ಕತ್ತೆ ಅಂತ ಹೇಳ್ತಾರೆ. ನಿಜ ಅಲ್ಲ? ನಾನು ಹೇಳ್ತಾ ಇದ್ದೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಗಂಡನ ತಂದೆ ತಾಯಿನೂ ಆ ಮಗುನ ಬೆಳೆಸಿ ಸಾಕಿ ಪೋಷಿಸಿ ಆ ಹೆಂಡತಿಗೆ ಗಂಡನ ಕೊಟ್ಟಿರೋದು. ಹೆಂಡತಿ ತಂದೆ ತಾಯಿನೂ ಕೂಡ ಆ ಮಗಳನ್ನ ಪೋಷಣೆ ಪಾಲನೆ ಮಾಡಿ ಸಾಯಿಲಿಂತ ಗಂಡನ ಮನೆ ಕಳಿಸಿರೋದಿಲ್ಲ, ಚೆನ್ನಾಗಿ ಬದುಕಲು ಕಳಿಸಿರೋದು. ಆಗ ಇಬ್ಬರು ತಂದೆ ತಾಯಿಗಳಿಗೆ ಬೆಲೆ ಕೊಡಲೇಬೇಕು. ತಂದೆ ತಾಯಿಗಳಿಗೆ ಯಾರು ಬೆಲೆ ಕೊಡೋದಿಲ್ಲೋ ಅವರು ಗ್ಯಾರಂಟಿ ಶಾಪಗ್ರಸ್ತರು. ಆಮೇಲೆ ಹೌದು ನೋಡಿ. ನೆಕ್ಸ್ಟ್ ಅವರು ಮತ್ತೊಬ್ಬನ ಮೇರೆಯನ್ನು ಸರಿಸಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ನೆಕ್ಸ್ಟ್ ಅವರು ಕುರುಡರಿಗೆ ದಾರಿ ತಪ್ಪಿಸಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ಅವರು ಪರದೇಶಿ, ತಂದೆ ತಾಯಿ ಇಲ್ಲದವ, ಇವರ ರಾಜ್ಯದಲ್ಲಿ ನ್ಯಾಯ ಬಿಟ್ಟು ತೀರ್ಪು ಹೇಳಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ಅವರು ಮಲತಾಯಿಯನ್ನು ಸಂಗಮಿಸಿ ತಂದೆಗೆ ಅವಮಾನ ಪಡಿಸಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಎನ್ನಬೇಕು. ಅವರು ಪಶು ಸಂಗಮ ಮಾಡಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಎನ್ನಬೇಕು. ಅವರು ತಂದೆಯ ಮಗಳನ್ನಾಗಲಿ ತಾಯಿಯ ಮಗಳನ್ನಾಗಲಿ ಸಂಗಮಿಸಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಎನ್ನಬೇಕು. ಅವರು ಅತ್ತೆಯನ್ನು ಸಂಗಮಿಸಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಎನ್ನಬೇಕು. ಅವರು ರಹಸ್ಯವಾಗಿ ನರಹತ್ಯೆ ಮಾಡಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಎನ್ನಬೇಕು. ಅವರು ಹಣ ತೆಗೆದುಕೊಂಡು ನಿರಪರಾಧಿಯನ್ನು ಕೊಂದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಎನ್ನಬೇಕು. ಅವರು ಈ ಧರ್ಮಶಾಸ್ತ್ರ ವಾಕ್ಯಗಳಿಗೆ ಒಡಂಪಟ್ಟು ಕೈಗೊಳ್ಳದೆ ಇರುವವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ನೋಡಿದ್ರ ಯಾವುದಕ್ಕೆಲ್ಲೋ ಹೇಳಿದ್ರು. ಅದೀಗ ನಾವೀಗ ಆ ಕಾಲದಲ್ಲ ಇಲ್ಲ. ಈಗ ಬಿಡಿ ಅತ್ತೆ ಜೊತೆ ಸೊಸೆ ಜೊತೆಲೆಲ್ಲ ಮಾಡ್ತಾ ಇಲ್ಲ. ಈಗೆಲ್ಲ ಜನ ನಾಗರಿಕತೆ ಬಂದ್ಬಿಟ್ಟಿದ್ದಾರೆ. ಅದರಿಂದಾಗಿ ಆ ಥರ ಕಾರ್ಯಗಳು ಮಾಡ್ತಾರೋ ಮಾಡೋದಿಲ್ಲ, ಅದು ಬೇಡ. ಬೈಬಲ್ ಏನು ಬರ್ತಿದೆ? ಶಾಪ ಹಾಕಬೇಕಿದ್ರು ಹೌದು ಅಂತ ಹೇಳ್ಬೇಕು, ಆಶೀರ್ವಾದ ಹಾಕಬೇಕಿದ್ರು ಹೌದು ಅಂತ ಹೇಳ್ಬೇಕು. ನಿಜ ಅಲ್ವಾ? ಇವತ್ತು ಏನಾಗ್ತಿದೆ ನೋಡಿ, ನಿರಪರಾಧಿ ಹಣ ತೆಗೆದುಕೊಂಡವನು, ನರಹತ್ಯೆ ಮಾಡಿದವನು, ವ್ಯಭಿಚಾರ ಮಾಡಿದವನು, ತಂದೆ ತಾಯಿಗಳನ್ನ ನೋಡ್ಕೊಳ್ಳದೇ ಇರೋನು, ಸ್ಪೆಷಲ್ಲಾಗಿ ಬೈಬಲ್ನ ವಾಕ್ಯ ಪ್ರಕಾರ ನಡೆದವನು, ಕೊನೆಗಲ್ಲೇ ಬರ್ತಿದೆ ಅಂತ ಧರ್ಮಶಾಸ್ತ್ರದ ವಾಕ್ಯಗಳಿಗೆ ಒಡಂಬಟ್ಟು ಕೈಗೊಳ್ಳದೆ ಇರುವವನು ಶಾಪಗ್ರಸ್ತ. ಅದಕ್ಕೇನೆ ಯೇಸು ಸ್ವಾಮಿನ ಬಿಟ್ಟು ವಾಪಸ್ ಹೋಗಿರೋಲ್ಲ ಪುನಃ ಬರೋದು ಡಂಕೊಣಕ್ ಅಂತ. ಅಲ್ಲ ನಿಜನಾ? ಹೋಗ್ತಾರೆ. ನಾನು ಹೋಯ್ತೀನಿ ಅಂತ ಹೋಗ್ತಾರೆ. ನಾನು ಹೋಗ್ತೀನಿ ಸೈತನ ಹತ್ರ ಹೋಗ್ತೀನಿ ಅಲ್ಲಲ್ಲಿಯ ಪುನಃ ವಾಪಸ್ ಬರ್ತಾರೆ. ಅಂಕಲ್ ಸೊಂಟ ಹಿಡ್ಕೊಬಿಟ್ಟಿದೆ, ಅಲ್ಲಿ ಹಿಡ್ಕೊಬಿಟ್ಟಿದೆ, ಕೈಗೆ ಲಕ್ಕ ಹೊಡೆದ್ಬಿಟ್ಟಿದೆ. ಯಾಕ? ಧರ್ಮಶಾಸ್ತ್ರ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗೋರು.
ಅಲ್ಲಯ್ಯ, ನನಗೆ ಗೊತ್ತಾಗದಂಗೆ ಎಲ್ಲಿಗೆ ಬೇಕಾದ್ರೆ ಹೋಗ್ಬೋದು, ಆದರೆ ದೇವ್ರು ನೋಡ್ತಾರೆ. ತಕ್ಷಣನೇ ಮಲಗಿಸ್ತಾರೆ, ತಕ್ಷಣನೇ ಉಸಿರು ತಪ್ಪಿಸ್ತಾರೆ. ನಾನೇನು ಮಾಡೋದಿಲ್ಲ, ಓಪನ್ ಆಗಿ ಹೇಳೋದು. ಅಲ್ಲಯ್ಯ, ನನಗೆ ಮಾರ್ಸಲ್ ಅಂತ ಹೇಳ್ತಕ್ಕಂಥ ಒಬ್ಬರು ಪಾಸ್ಟರ್ ಇದ್ದರು. ಅವ್ರು ಒಂದೇ ಮಾತಾದ್ರು, 10 ಜನ ಸಭೆಯಲ್ಲಿ ಕೂತ್ಕೊಳ್ಳಪ್ಪ, 10 ಜನನ ಪರಿಶುದ್ಧ ಮಾಡು. ನೀನು 100 ಜನನ ಸೇರಿಸ್ಕೊಂಡು 90 ಜನ ಮಾತ್ರ ಸ್ವರ್ಗಕ್ಕೆ ಹೋಗಿ ಏನು ಪ್ರಯೋಜನ? ಆ 10 ಜನ ಲೆಕ್ಕನ ದೇವ್ರು ಕೇಳ್ತಾರೆ. ಎಲ್ಲಾನು ಪರಿಶುದ್ಧ ಆಗ್ಬೇಕಾ? ಜನ ಕಡಿಮೆ ಆದರೂ ಪರವಾಗಿಲ್ಲ, ಸಭೆ ಶುದ್ಧವಾಗಿರ್ಲಿಕ್ಕೆ ನೋಡು. ಅಲ್ಲಯ್ಯ, ಹಾಗಾದರೆ ಈ ಧರ್ಮಸ್ಥಳ ವಾಕ್ಯಗಳಿಗೆ ಕೈಗೊಳ್ಳದೆ ನಡೆಯೋನು ಕೂಡ ಶಾಪಗ್ರಸ್ತ. ಅದಕ್ಕೇನೆ ನಾವು ನಿಮ್ಮ ಕೈಲಿ ಆಮೇನ್ ತಿಳಿಸೋದು. ಆಮೇನ್ ಇರಲಿ. ಮುಂದಕ್ಕೆ ಒಂದೇ ಪ್ರಮಾಣ ಮಾಡಿಸ್ಬೇಕಾದ್ರೆ, ಶಾಪ ಮಾಡಬೇಕಾದ್ರೆ, ಆಶೀರ್ವಾದ ಮಾಡಬೇಕಾದ್ರೆ ಆಮೇನಂತ ಹಳೆ ಒಡಂಬಡಿಕೆಯಲ್ಲಿ ಹೇಳಬೇಕಾಗಿತ್ತು. ನೆಕ್ಸ್ಟ್, ಆರಾಧನಾ ಸಮಯದಲ್ಲೂ ಕೂಡ ಕೃತಜ್ಞತಾ ಸ್ತುತಿಯನ್ನು ಮಾಡಬೇಕಿದ್ರು ಕೂಡ ಆಮೇನ್ ಅಂತ ಹೇಳಬೇಕಾಗಿತ್ತು. ಹಲ್ಲೆಲೂಯಾ. ಆರಾಧನಾ ಸಮಯದಲ್ಲಿ ಸ್ತುತಿ ಮಾಡುವಾಗ, ಸ್ತೋತ್ರ ಮಾಡುವಾಗ ಆಮೇನ್ ಅಂತ ಹೇಳಬೇಕಾಗಿತ್ತು ಪ್ರಿಯರೇ. ಹಲ್ಲೆಲೂಯಾ. ಹಾಗಾದರೆ 1ನೇ ಪೂರ್ವಕಾಲ ವೃತ್ತಾಂತ 16:34. ಬೇಗ ಓದಿ. ಶ್ವೇತ ಸ್ವಲ್ಪ ಜೋರಾಗಿ ಓದಪ್ಪ. ಒಬ್ಬೊಬ್ಬರೇ ಬೇರೆ ಬೇರೆ ಓದಿ. 34 ಬೇಗ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ನಮ್ಮ ಸಹಾಯಕನಾಗಿರುವ ದೇವರೇ ನಮ್ಮನ್ನು ರಕ್ಷಿಸು. ಅನ್ಯ ಜನಗಳಲ್ಲಿ ಚದರಿಸುವ ನಮ್ಮನ್ನು ಬಿಡಿಸು ಕೂಡಿಸು. ಆಗ ನಿಮ್ಮ ಪರಿಶುದ್ಧ ನಾಮವನ್ನು ಕೊಂಡಾಡುವೆ, ನಿಮ್ಮ ಸ್ತೋತ್ರದಲ್ಲಿ ಹೆಚ್ಚಳ ಪಡುವೆವು ಅನ್ನಿರಿ. ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ಯುಗ ಯುಗಾಂತರಗಳಲ್ಲಿಯೂ ಕೊಂಡಾಡವಾಗಲಿ. ಈಗ ಜೋರಾಗೋದು. ಈ ಕೆಳಗಡೆ ಹೀಗೆ ಆಡಿದ್ದಕ್ಕೆ ಸರ್ವಜನರು ಆಮೇನೆಂದು ಯೆಹೋವನನ್ನು ಸ್ತುತಿಸುವರು. ಇದು ಹಾಡು ಆಯ್ತಾ? ಆ ಕಾಲದಲ್ಲಿ ಹಾಡು ನೋಡಿ. ಅಲ್ಲಿ ಏನು ಬರ್ತಿದ್ದಾರೆ, ಅವರು ಮಾಡಿರ್ತಕ್ಕಂಥ ದೇವರು ಮಾಡಿರ್ತಕ್ಕಂಥ ಕಾರ್ಯಗಳಿಗೆ ಅವರು ಸ್ತೋತ್ರ ಮಾಡ್ತಿದ್ದಾರೆ. ಈಗ ಸ್ತೋತ್ರ ಮಾಡಿಬಿಟ್ಟು ಅಲ್ಲಿ ಹೇಳ್ಬೇಕಾಗುತ್ತೆ, ಕೊನೆಯ ವಾಕ್ಯ ನೋಡಿ ಅಲ್ಲಿ ಬರ್ತಿದೆ, ಅವರು ಹೀಗೆ ಆಡಿದ್ದಕ್ಕೆ ಸರ್ವ ಜನರು ಆಮೇನ್ ಎಂದು ಸ್ತುತಿಸಿದರು ಅಂತೇಳಿ. ಹಾಗಾದರೆ ಶ್ವೇತ ಮಗಳು ಏನೆಲ್ಲ ಓದಿದ್ಲು? ಈಗ ಏನೆಲ್ಲ ಓದಿದ್ಲು? ಅದನ್ನು ಯೆಹೋವನೇ ಕೃತಜ್ಞ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾಗಿರೋದು. ಆಮೇನ್ ಬರಲಿಲ್ಲ. ದೇವರು ಒಳ್ಳೆಯವನು, ದೇವರಿಗೆ ಕೃತಜ್ಞತೆ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾಗಿರೋದು. ಇಲ್ಲಿ ಬರ್ದಿರೋದು 35ನೇ ವಾಕ್ಯ. ನಮ್ಮ ಸಹಾಯಕನಾದ ದೇವರೇ ನಮ್ಮನ್ನು ರಕ್ಷಿಸು, ಅನ್ಯ ಜನ ಸದೃಢರು ನಮ್ಮನ್ನು ಕೂಡಿಸು, ನಿನ್ನ ಪರಿಶುದ್ಧ ನಾಮವನ್ನು ಕೊಂಡಾಡುತ್ತೇವೆ, ನಿನ್ನ ಸ್ತೋತ್ರದಲ್ಲಿ ಹೆಚ್ಚಳ ಪಡುತ್ತೇವೆ. ಇಸ್ರಾಯೇಲ್ ದೇವರಿಗೆ ಕೊಂಡಾಟವಾಗಲಿ, ಯುಗ ಯುಗಾಂತರಕ್ಕೂ ಕೊಂಡಾಟವಾಗಲಿ. ಹಿಂಗೆ ಆಮೇನ್ ಹೇಳ್ಬೇಕಾಗಿತ್ತಂತೆ. ಹಲ್ಲೆಲೂಯಾ. ಹೀಗೆ ಆಡಿದಕ್ಕೆ ಸರ್ವ ಜನರು ಆಮೇನೆಂದು ಯೆಹೋವನನ್ನು ಸ್ತುತಿಸಿದರು. ಹಾಗಾದರೆ ಪ್ರಿಯರೇ, ನಿಮ್ಮ ಇಕ್ಕಟ್ಟಿನ ಸಮಯದಲ್ಲಿ, ಬಂಧನದ ಸಮಯದಲ್ಲಿ ನೀವು ಆರಾಧನೆ ಮಾಡಲೇಬೇಕಾಗಿದೆ. ಹಲ್ಲೆಲೂಯಾ. ಈಗ ನಾನು ವಚನನ ಬರ್ಕೊಳ್ಳಿ, ನಾನು ಯಾವುದೇ ಕಾರಣ ವಿವರಿಸೋಕ್ಕಾಗೋದಿಲ್ಲ. ಕೀರ್ತನೆ 41, 11-13ವರೆಗೆ, ಕೀರ್ತನೆ 72, 19, 89, 52, 106, 48. ಇದನ್ನೆಲ್ಲ ಆರಾಧನೆ ಮಾಡೋ ಟೈಮಲ್ಲಿ ಕೊನೆಗೆ ಆಮೇನ್ ಅಂತ ಹೇಳಿರ್ತಕ್ಕಂಥ ಅರ್ಥ ಇದೆ. ಗೊತ್ತಾಯ್ತಾ? ಅದೆಲ್ಲ ದೇವರಿಗೆ ಸ್ತೋತ್ರ ಮಾಡುವಾಗ, ಆಗಲೇ ಪ್ರಮಾಣ ಮತ್ತು ಶಾಪ ಹಾಕುವಾಗ. ಈಗ ನಾವು ದೇವರು ಮಾಡುವ ಉಪಕಾರಕ್ಕೆ ಸ್ತೋತ್ರ ಮಾಡುವಾಗ, ದೇವರು ಮಾಡುವ ಉಪಕಾರಕ್ಕೆ ಸ್ತೋತ್ರ ಮಾಡುವಾಗ ಆಮೇನ್. ಗೊತ್ತಾಯ್ತಾ? ಆಗ ಯಾವಾಗೆಲ್ಲ ಹೇಳಬೇಕು, ಒಂದು ಪ್ರಮಾಣ ಮಾಡುವಾಗ, ಶಾಪ ಹಾಕುವಂಥ ಸಮಯದಲ್ಲಿ. ಮತ್ತು ನೀವಲ್ಲ, ಅದು ಹಳೆ ಒಡಂಬಡಿಕೆ ಕಾಲ, ಹೊಸ ಒಡಂಬಡಿಕೆ ಶಾಪ ಹಾಕಬಾರ್ದು, ಆಶೀರ್ವಾದನೇ ಮಾಡಬೇಕು. ಯೇಸು ಸ್ವಾಮಿ ರಕ್ತ ಕೊಟ್ಟು ಕೊಂಡ್ಕೊಂಡಾದ್ಮೇಲೆ ಈಗ ನಮ್ಮ ಬಾಯಿಂದ ಶಾಪ ಮಾತುಗಳು ಬರಲೇಬಾರ್ದು. ನೀನು ನಿಗುರೋದ, ನೀನು ಕಚ್ಚಿಡ್ದೋಗ, ನೀನು ಆ ಥರ ಆಗೋಗ ಅಂತ ಹೇಳಬಾರ್ದು ನಾವು. ಈಗ ಏನಿದ್ರೆ ಆಶೀರ್ವಾದನೇ. ಅಪ್ಪ ಒಕ್ಕ ಬಾಯಿಗೆ ಬಂದ ಬೈದ್ಬಿಡ್ತಾರಪ್ಪ, ಅವರ ನಾಲಿಗೆನ ಶುದ್ಧ ಮಾಡು, ಹಿಂಗೆ ಹೇಳ್ಬೇಕು. ನಾಲಿಗೆ ಸೇದುವಾಗ ಅಂತ ಹೇಳ್ಬಾರ್ದು, ಶುದ್ಧವಾಗು ಅಂತ ಹೇಳ್ಬೇಕು. ಏನು ಕಷ್ಟ ಯಾಕೋತ, ಯಾರು ಬಾಯಿ ಬಿಡ್ತಾರೆ ಯಾಕೋತ? ನಿಮ್ಮ ಬಾಯಲ್ಲಿ ಬೇರೆ ಸೇದುವಾಗ ಅಂತಲೇ ಬರೋದು, ಇನ್ನೆಲ್ಲ ಶುದ್ಧ ಆಗು ಅಂತ ಹೇಳೋಕೆ ಬಾಯಿ ಬಿಡ್ತದೆ. ನಿಜ ಅಲ್ಲಕ್ಕ? ನಾವು ಒಳ್ಳೇದನ್ನೇ ನುಡಿಬೇಕು. ಅಪ್ಪ ಅವ್ನು ಹೊಡೆದು ಬಿಟ್ಟಿದ್ದಾನೆ, ಅವ್ನ ಕೈ ಸೇದುವಾಗ ಅಂತ ಹೇಳ್ಬಾರ್ದು. ಅವನ ಕೈಗೆ ಒಳ್ಳೇದು ಮಾಡಪ್ಪ, ಅವನ ಕೈಲಿ ಎಲ್ಲರಿಗೂ ಒಳ್ಳೇದು ಮಾಡು, ಅವನ ಕೈಲಿ ಅದ್ಭುತ ಮಾಡು, ಅವನ ಕೈಲಿ ಸೂಚ ಕಾರ್ಯಗಳು ಮಾಡು, ಹಿಂಗೆ ಹೇಳ್ಬೇಕು. ನೋಡಿ, ಅವ್ವನೇ ಮಗಳ ಮೇಲೆ ತೋರಿಸ್ತಾರೆ, ಇವಳು ಹೇಳ್ತಾ ಇದ್ದಾಳೆ ಅಂತ. ಇಲ್ಲ ಅವ್ವ ನೋಡಿ ಬೈತಾಳ. ಇರಲಿ, ಇವತ್ತಿಂದ ಬದಲಾಗ್ತಾಳೆ, ಇವತ್ತಿಂದ ಚೇಂಜ್ ಆಗ್ತಾಳೆ. ನೀವು ಯಾವಾಗ ನಿಮ್ಮ ಬಾಯಿಂದ ಶಾಪದ ಮಾತಾಡ್ತೀರೋ ನಿಮ್ಮ ಕುಟುಂಬದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿಜ ನೋಡು. ಇವತ್ತೇನಾಗಿದೆ ಗೊತ್ತಣ್ಣ,
ಮಾತೆತ್ತಿದ್ರೆ ಸಾಪ ಹಾಕ್ಬಿಡೋದು. ನೀನು ಹಂಗ ನಾವು ಹೇಳ್ರಿ ನಿಮ್ಮ ಸಾಪಕ್ಕೆಲ್ಲ ಸತ್ತೋಗ್ಬಿಡ್ದವ್ರಿ ಇವತ್ತು ಲೋಕದಲ್ಲಿ ಜನನೇ ಇರ್ತಿರ್ಲಿಲ್ಲ. ಆ ಸಾಪ ನಿಮಗೆ ರಿಟರ್ನ್ ಆಗಿ ಬರ್ತದೆ. ಬೇಡ, ಹಳೆ ಒಡಂಬಡಿಕೆ ಕಾಲದಲ್ಲಿ ಮಾಡ್ತಾಯಿದ್ರು. ಈಗ ಎರಡನೇದಾಗಿ ಆರಾಧನೆ ಮಾಡೋ ಸಮಯದಲ್ಲೂ ಕೂಡ ಸ್ತೋತ್ರ ಮಾಡಿದ್ರ ಬಗ್ಗೆ ನನಗೆ ತೋರಿಸಿದೆ ಅಲ್ವಾ. ಆಮೇನ್ 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 ತರ್ತದ ಪದಗಳು ಇಷ್ಟು ಕೀರ್ತನೆ ಭಾಗದಲ್ಲಿದೆ. ಯಾವುದು ಕೀರ್ತನೆ 41, 11 ಈ ಥರ 72 ಕೀರ್ತನೆ, ಇದರೆಲ್ಲ ಕೊನೆಗೆ ಆಮೇನ್ ತಳ ಪದ ಬಂದಿದೆ. ಇದರೆಲ್ಲ ಕೊಂಡಾಡುವಾಗ ಮಾಡಿರೋಂಥದ್ದು. ನೆಕ್ಸ್ಟ್ ಇವಾಗ ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ಆಗಲೇ ಓದಿರೋ ವಾಕ್ಯ 2 ಕೊರಿಂಥ 1:20. 2 ಕೊರಿಂಥ 1:20. ಪುನಃ ಇನ್ನೊಂದು ಸಲ ಓದ್ಬಿಡೋಣ, ಚಿಕ್ಕದಾಗಿ ಓದ್ಬಿಡಿ, ಜೋರಾಗಿ. ಮಾನ್ಯ ಯಾಕೆ ಸೌಂಡ್ ಇಲ್ಲ ಆಯಿತು? 1:20. ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲಿ ದೃಢವಾಗುತ್ತದೆ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ದೇವರ ನಾಮದ ಮಹಿಮೆಗೋಸ್ಕರ ನಾವು ಆಮೇಲೆ ಹೇಳಬೇಕು. ಏನಕ್ಕೆ? ದೇವರ ನಾವು ಮಹಿಮೆಗೋಸ್ಕರ ಹೇಳ್ಬೇಕು ಆಮೇಲೆ. ನೀವು ಆಮೇಲೆ ಹೇಳಿದಾಗ ಆ ದೇವರು ನಿಮ್ಮನ್ನು ಮಹಿಮೆಪಡಿಸ್ತಾರೆ. ನೆಕ್ಸ್ಟ್ ಎರಡನೇದಾಗಿ ದೇವರ ವಾಗ್ದಾನಗಳು ನಿಮಗೆ ಸಿಗಬೇಕಿದ್ರು ಕೂಡ ನೀವು ಆಮೇಲೆ ಹೇಳಬೇಕು ಹೊಸ ಒಡಂಬಡಿಕೆಯಲ್ಲಿ. ನೆಕ್ಸ್ಟ್ ಯಾವುದು ಗೊತ್ತಾ? ಪ್ರಕಟಣೆ 3:14. ಈ ಆಮೇಲೆ ಯಾರು ಅಂತ ನೋಡೋಣ. ಪ್ರಕಟಣೆ 3:14 ಓದಿಯಪ್ಪ. 3:14 ಹೋದ್ರು. ಪ್ರಕಟಣೆ 3:14. ಲವೋದಿಕೀಯ ಲವೋದಿಕೀಯಲ್ಲಿರುವ ಸಭೆಯ ದೂತನಿಗೆ ಬರೆ ಆಮೆನ್. ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನು ಆಗಿರುವ ಆತನು ಹೇಳುವಂತೇನೆಂದರೆ ನಿಮ್ಮ ಕೃತ್ಯಗಳನ್ನು ಬಲ್ಲೆನು, ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಬೆಚ್ಚಗಾಗಿರುವುದರಿಂದ ನಿನ್ನನ್ನು ನಾನು ಬಾಯೊಳಗಿನಿಂದ ಕಾರುವೆನು. ನನ್ನ ಬಾಯೊಳಗೆ ಕಾರುವೆನು. ಹೃದಯದಲ್ಲಿರೋ ದೇವ್ರ ಹೃದಯದಲ್ಲಿ ನೀವಿದ್ದೀರಾ, ನಿಮ್ಮನ್ನ ಕಾರು ಬಿಡ್ತಾರಂತೆ. ಈಗ ಸ್ವಾಮಿ ಹೇಳ್ತಾ ಇದಾರೆ ಆಮೇನ್ ಎಂದು ಹೇಳತಕ್ಕವನು. ಹಾಗಾದ್ರೆ ಆಮೇನ್ ಅಂತ ಹೇಳೋರು ಯಾರು ಗೊತ್ತಾ? ಯೇಸು ಸ್ವಾಮಿನೇ. ಹಲೋ, ಯೇಸು ಸ್ವಾಮಿಗೆ ಶ್ವೇತಾ, ಯೇಸು ಸ್ವಾಮಿಗೆ ಪರಲೋಕದ ಇನ್ನೊಂದು ಹೆಸರು ಆಮೇನ್ ಪ್ರಿಯರೇ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಲವೋದಿಕೀಯ ಸಭೆಯ ದೂತನಿಗೆ ಬರೇ ಆಮೇನ್ ಎಂಬಾತನು. ಆಗ ನೀವು ಆಮೇನ್ ಹೇಳ್ತೀರಲ್ಲ, ಅದು ಒಬ್ಬ ವ್ಯಕ್ತಿಯ ಹೆಸರನ್ನ ಸೂಚಿಸ್ತೀರಾ, ಒಂದು ದೇವರ ಹೆಸರನ್ನ ಸೂಚಿಸ್ತಿದ್ದೀರಾ. ಅಲ್ಲಿ ಆಮೇನ್ ಎಂಬಾತನು ಅಂತ ಬರ್ತಿದೆ. ತಮಾಷೆ ಆಡಕ್ಕೆ ಹೋಗಬೇಡಿ. ಅದಕ್ಕೇನೆ ನಾನು 1000 ಸಲ ಹೇಳೋದು ಆಮೇನ್ ಹೇಳಿ ಸೋತ್ರ ಹೇಳಿ. ನಾ ಪ್ರಾರ್ಥನೆ ಮಾಡೋದು ಆಮೇಲೆ ಹೇಳಿದ್ರೆ ನಾನು ಬೈದೇ ಬಿಡ್ತೀನಿ. ನಾನು ನಮ್ಮ ಮನೇಲಿ ಆದರೂ ಅಷ್ಟೇ ಬೈತೀನಿ. ಯಾಕಂದ್ರೆ ಆಮೇನ್ ಎಂಬುದನ್ನು ಅಂದರೆ ನಂಬತಕ್ಕ ಶಕ್ತ ಸಾಕ್ಷಿಯಾದಂಥ ಸೃಷ್ಟಿಗೆ ಮೂಲಕತ್ರ ದೇವ್ರು ಹೇಳೋದಂದರೆ, ನೀನು ಸಭೆಗೆ ಬಂದು ಕೂತ್ಕೊಬಿಟ್ಟು ಮನೆಯಲ್ಲಿ ಇದ್ದಾಗ ಕ್ರಿಸ್ತನಲ್ಲಿ ಜೀವಿತ ಮಾಡುವಾಗ ತಣ್ಣಗೇನೂ ಇಲ್ಲ, ಬೆಚ್ಚಗನೂ ಇಲ್ಲ, ಉಗುರು ಬೆಚ್ಚಗೆ ಆಗಿ ನಾಟಕ ಆಡ್ತಾ ಇದ್ರೆ ನಿನ್ನ ಬಾಯೊಳಗೆ ಕಾರು ಬಿಡ್ತೀನಿ ಅಂತ ಸ್ವಾಮಿ ಹೇಳ್ತಿದ್ದಾರೆ. ಇವತ್ತು ಸುಮಾರು ಜನ ತಣ್ಣಗೆ ಬರ್ತಾ ಇದ್ದಾರೆ. ಯಾವ ಥರ ಗೊತ್ತಾ? ಯೇಸು ಬೇಕು, ಲೋಕನೂ ಬೇಕು. ಯೇಸು ಬೇಕು, ಅವ್ರು ತಣ್ಣಗಿರೋರು, ಬೆಚ್ಚಗಿರೋರು ಬರ್ತಾರೆ. ಹೆಂಗೆ ಗೊತ್ತಾ? ಅಭಿಷೇಕ ತಲೆ ಮೇಲೆ ಸಕ್ಕತ್ತು ಅಭಿಷೇಕ ಹೇಳ್ತಾರೆ. ಒಳಗಡೆ ಟುಸ್ಪಟ್ಟಾಕಿ ದೊಡ್ಡ ಭಕ್ತರು, ಬೈಬಲ್ ಓದಿದ್ದು ಆರಾಧನೆ ಮಾಡಿ ಇವ್ರು ತಣ್ಣಗಿರೋರಿಗೆಲ್ಲ ಬೇಜಾರಾಗ್ಬಿಡ್ಬೇಕು. ಹಂಗೆ ಬೆಚ್ಚಗಿರಿದ್ದಾರೆ. ಸುಮಾರು ಜನ ಇರ್ತದ. ಈಗ ತಣ್ಣಗೂ ಅಲ್ಲ, ಲೋಕನೂ ಅಲ್ಲ, ಪರಲೋಕ ಅಲ್ಲ, ಅವ್ರ ಮಧ್ಯದಲ್ಲಿ ನಾಟಕ ಆಡೋದು. ಈ ಕಡೆ ನಾನು ಇದಕ್ಕೂ ಸೇರಿ ನೋಡು. ತಣ್ಣಗಿದ್ದವ್ರಿಗೂ ಸ್ವರ್ಗ ಸಿಕ್ಬಿಡ್ತದೆ, ಬೆಚ್ಚಗಿರೋರು ಸ್ವರ್ಗ ಸಿಕ್ಬಿಡ್ತದೆ. ಆದರೆ ಉಗುರು ಬೆಚ್ಚಗೆ ಥರ ನಾಟಕ ಆಡ್ತಾರೆ ನೋಡಿ, ಸಿಕ್ಕಾಕಿಲ್ಲ. ಅವ್ರು ಯಾರು ಅಂತ ನೀವೇ ತೀರ್ಮಾನ ಮಾಡ್ಕೊಳ್ಳಿ. ನಿಮ್ಮ ಹೃದಯದ ಮೇಲೆ ಕೈ ಇಟ್ಕೊಂಡು. ಆ ಕಡೆ ಅದೂ ಬೇಕು, ಈ ಕಡೆ ಇದೂ ಬೇಕು. ಮಧ್ಯಾಹ್ನ ಪ್ರೈಸ್ಲೋಣ ಅನ್ಕೊಳ್ಳಿ. ನಿಮ್ಮ ಹೈ ಡ್ರಾಮಗಳಿಗೆ ದೇವ್ರು ಹೇಳ್ತಾರೆ, ದೇವರ ಹೃದಯದ ಒಳಗಡೆ ಬಾಯಿಂದ ಕಾರು ಬಿಡ್ತಾರಂತೆ. ಅಲ್ಲೆಲ್ಲ ಕೊಡ್ತಾರೆ ಅಷ್ಟೇ. ದೇವ್ರು ಕೊಟ್ಟು ನಿಮ್ಮನ್ನು ತಿದ್ದಕ್ಕೆ ನೋಡ್ತಾರೆ. ಆದರೂ ಬದಲಾಗಲಿಲ್ವಾ? ನಿಮ್ಮ ಕರ್ಮ. ನೀವು ನರಕಕ್ಕೆ ಹೋಗಲೇಬೇಕು ಅಂತಿದ್ರೆ ನಿಮ್ಮ ಕರ್ಮ. ದೇವರು ನಿಮ್ಗೆ ಬೇಕಾದಷ್ಟು ಹೇಳಿದ್ದಾರೆ ನೋಡು. ಉಗ್ರ ಬೆಚ್ಚಿಗೆ ನಾಟಕ ಆಡಬೇಡ. ಒಂದು ತಣ್ಣಗೆ ನೀನು ಲೋಕದಲ್ಲೇ ಇದ್ದುಬಿಡು, ಬರಬೇಡ.
ಇಲ್ಲ ಬೆಚ್ಚಿಗೆ ಏಸಪ್ಪನ ಹತ್ರ ಬಂದ್ಬಿಡು. ಉಗುರು ಬೆಚ್ಚಿಗೆ ಥರ ನಾಟಕ ಆಡೋಕೋಬೇಡ, ಮಾಡಿದಾಗಲಲ್ಲಿ ನಿದ್ರೆ ಬರೋದು. ಅಲ್ಲೆಲ್ಲ ಪ್ರೈಸ್ ಲಾರ್ಡ್, ಅವ್ರಿಗೆ ಗೊತ್ತೇ ಆಗಿಲ್ಲ. ಆಮೇನ್, ಇರಲಿ, ಪ್ರೈಸ್ ಲಾರ್ಡ್. ನೆಕ್ಸ್ಟ್ ಆಯಿತಾ? ಹಾಂ, ಮೂರನೇದು ಪ್ರಕಟಣೆ 7ನೇ ಅಧ್ಯಾಯ. ಪ್ರಕಟಣೆ ಹೋದ್ರ 7ನೇ ಅಧ್ಯಾಯ 1ರಿಂದ ಓದಪ್ಪ. ಹಾಂ, ನಿಲ್ಲಿ ಪ್ರಿಯರೇ, ಈಗ ನಾನು ನಿಮಗೊಂದು ಮಾತು ಹೇಳ್ತೀನಿ, ಇದನ್ನು ನೀವು ಮನೇಲಿ ಓದ್ಕೊಳ್ಳಿ. ಪ್ರಕಟಣೆ 7ನೇ ಅಧ್ಯಾಯ 1ನೇ ವಾಕ್ಯದಿಂದ ಕೆಳಗಡೆವರೆಗೆ ಓದಬೇಕು. ಆದರೆ ಇಂಪಾರ್ಟೆಂಟ್ ವಾಕ್ಯಗಳನ್ನ ಮಾತ್ರ ಓದೋಣ. ಈ 4ನೇ ವಾಕ್ಯ ಓದಿ. 7:4 ಪ್ರಕಟಣೆ 7:4 ಓದಿ. ಮುದ್ರೆ ಒಪ್ಪಿಸಿಕೊಂಡವರ ಸಂಖ್ಯೆಯು ಜೋರಾಗಿ ನಾನು ಕೇಳಿದೆನು, ಇಸ್ರಾಯೇಲರ ಪ್ರತಿಯೊಂದು ಕುಲಕ್ಕೆ ಸೇರಿದವನು ಒಪ್ಪಿಸಿಕೊಂಡರು. ಅವರ ಸಂಖ್ಯೆ 1,44,000 ಮಂದಿ. 1,44,000 ಮಂದಿ ಇದ್ದಾರೆ. ಅವ್ರು ಯಾರು ಗೊತ್ತಾ? ನಾವೆಲ್ಲ ಎತ್ತಲ್ಪಟ್ಟ ಮೇಲೆ ಇಲ್ಲಿ ಹಿಂಸೆಗೊಳಗಾಗಿ ರಕ್ಷಣೆ ಹೊಂದಿರತಕ್ಕಂಥ ಜನಗಳು ನಾವೆಲ್ಲ ಹೋಗ್ಬಿಟ್ಟಿರ್ತೀವಿ. ಆ ವ್ಯಕ್ತಿಗಳು 1,44,000 ಜನಗಳು. ಅದು ಯಾವ ಥರ ಅಂದರೆ, ಬೈಬಲ್ನಲ್ಲಿ ಇಸ್ರಾಯೇಲ್ ಜನಕ್ಕೆ 12 ಕುಲಗಳನ್ನ ಕೊಟ್ಟಿದ್ದಾರೆ. 12 ಕುಲದಲ್ಲಿ ಒಂದೊಂದು ಕುಲದಲ್ಲಿ 12,000 ಜನಗಳನ್ನ ತೆಗೆದಿದ್ದಾರೆ. ಅದರ ಬಗ್ಗೆ ನಾನು ಇನ್ನೊಂದು ಸಲ ವಿವರಿಸ್ತೀನಿ. 1ನೇದಾಗಿ ಅವರು, ಆಯಿತಾ? 9ನೇ ವಾಕ್ಯ ಓದಿ. ಈಗ 1,44,000 ಜನ ನೋಡಿದ್ರಿ, ಯೋಹನ ದರ್ಶನ ಕಾಣ್ತಿದ್ದಾನೆ. ನೆಕ್ಸ್ಟ್ ಇವುಗಳಾದ ಮೇಲೆ ಈಗ ಯಾರಿಂದಲೂ ಎಣಿಸಲಾಗದಂತ ಮಹಾ ಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ ಕುಲ ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನೀಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಯನ್ನು ಹಿಡಿದುಕೊಂಡರು. ಪರಲೋಕ ದರ್ಶನ ಕಾಣುವಾಗ ಒಂದು ಭಾಗದಲ್ಲಿ 1,44,000 ಜನ ಕಂಡ್ರು, ಇನ್ನೊಂದು ಕಡೆ ಮಹಾ ಸಮೂಹ ಕಾಣ್ತಂತೆ. ಅದು ನಾನು ಮತ್ತೆ ನೀವಾಗಿರ್ತೀವಿ ಪ್ರಿಯರೇ. ದೇವರ ಮುಂದೆ ಆ ಮಹಾ ಸಮೂಹ ಬೇರೆ ಯಾರು ಅಲ್ಲ, ನಾನು ನೀನೇ ಆಗಿದ್ದೀವಿ. ನೆಕ್ಸ್ಟ್ ಕೆಳಗಡೆ ವಾಕ್ಯ ಓದಿ. ಸಿಂಹಾಸನನಾಗಿರುವ ದೇವರ ಯಜ್ಞದ ಕುರಿಯದಾತನಿಗೂ ನಮಗೆ ರಕ್ಷಣೆ ಉಂಟಾಗದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. ಅಷ್ಟರಲ್ಲಿ ದೇವದೂತರೆಲ್ಲರೂ, ಸಿಂಹಾಸನವು, ಹಿರಿಯರು, 4 ಜೀವಿಗಳು ಇವುಗಳ ಸುತ್ತಲೂ ನಿಂತುಕೊಂಡಿದ್ದರು. ಯಾರಲ್ಲ? ಆಗಲೇ 1,44,000 ಜನ. ನೆಕ್ಸ್ಟ್ ಬಂದಾಗ ಯಾರು? ಮಹಾ ಸಮೂಹದವರು. ನಾವು ಮತ್ತೆ ನೀವು ಹೇಳಿದ್ದೀರಾ, ಜೋರಾಗಿ ಹೇಳಿ. ಕರೆಕ್ಟಾಗಿದೆ, ಭಯ ಪಡಬೇಡಿ, ಜೋರಾಗಿ ಹೇಳಿ. 3ನೇದಾಗಿ ಯಾರು ಗೊತ್ತಾ? ದೇವದೂತರು, ಸಿಂಹಾಸನ ಕೂತ್ಕೊಳ್ಳೋ ಹಿರಿಯ ಜನಗಳು, 4 ಜೀವಿಗಳು ಎಲ್ಲ ಬಂದದ. ಪುನಃ ಇನ್ನೊಂದ್ಸಲ ಹೋದವ. ಅಷ್ಟರಲ್ಲಿ ದೇವದೂತರೆಲ್ಲರೂ, ಸಿಂಹಾಸನವು, ಹಿರಿಯರು, 4 ಜೀವಿಗಳು ಇವುಗಳ ಸುತ್ತಲೂ ನಿಂತುಕೊಂಡಿದ್ದರು. ಅವರು ಸಿಂಹಾಸನದ ಮುಂದೆ ಅಡ್ಡ ಬಿದ್ದು ಆಮೇನ್ 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 ಅಂತ ಹೇಳ್ತಾರಂತೆ. ಅಲ್ಲಲ್ಲಿಯ ಹಾಗಿದ್ರೆ ಆಮೇನ್ ಅಂತ 1,44,000 ಜನ ಹಿಂಸೆಯಿಂದ ಒಳಪಟ್ಟು, ಕೊಲ್ಲಲ್ಪಟ್ಟು, ಶೋಧನೆಯಿಂದ ಬಂದಿರತಕ್ಕಂಥ ವ್ಯಕ್ತಿಗಳು. 2ನೇದಾಗಿ ಮಹಾಸಮೂಹ, ನಾನು ನೀನು. 3ನೇದಾಗಿ ದೇವದೂತಂದರು, ಹಿರಿಯರು, ಸಿಂಹಾಸನ, 4 ಜೀವಿಗಳು ಎಲ್ಲ ಇದೆ. ಇವರೆಲ್ಲರೂ ಒಟ್ಟಿಗೆ ಆಮೇಲೆ ಅಂತಂದ್ರೆ ಹೆಂಗೆ ಸೌಂಡ್ ಬಂದಿರ್ಬೋದು ಲೆಕ್ಕ ಹಾಕಿ. ಮಹಾಸಮೂಹ, ಬೇರೆ ಸಮೂಹ ಅಲ್ಲ. ನನ್ನ ಕಣ್ಣ ಅಂದಾಜು ನಾನು ಎಷ್ಟೋ ನಮ್ಮ ಕಣ್ಣಿಗೆ ಕಾಣದಷ್ಟು ಜನಸಾಗರ ಸೇರಿದಿರ್ಬೋದು. ಅಲ್ಲಲ್ಲಿಯ ಶ್ವೇತಾ, ಅಲ್ಲಲ್ಲಿಯ. ಆಮೇಲೆ ತಳ ಪದನ ಅರ್ಥನೇ ಇನ್ನೊಂದ್ಸಲ ಹೇಳಿ ನೋಡಿ. ಓದಿಯಪ್ಪ, ಈಗ ಕೊನೆ ಮುಗಿಸ್ಬಿಡೋಣ. ಆಮೇನ್ 12ನೇ ವಾಕ್ಯ 7:12. ಆಮೇನ್. ಸ್ತೋತ್ರವು, ಪ್ರಭಾವವು, ಜ್ಞಾನವು, ಕೃತಜ್ಞತ ಸ್ತುತಿಯು, ಮಾನವು, ಬಲವು, ಶಕ್ತಿಯು ನಮ್ಮ ದೇವರಿಗೆ ಯುಗ ಯುಗಾಂತರಗಳಲ್ಲಿ ಇರಲಿ. ಆಮೇನ್ ಎಂದು ಹೇಳುತ್ತಾ ದೇವರನ್ನು ಆರಾಧಿಸಿದರು. ಹಾಗಾದ್ರೆ ದೇವರನ್ನು ಆರಾಧಿಸುವಾಗಲೂ ಆಮೇಲೆ ತರದ ಪದಗಳನ್ನ ನಾವು ಸೇರಿಸ್ತೀವಿ. ಅಲ್ಲಲ್ಲಿಯ. ಆಗಲೇ ಕೀರ್ತನೆ ಓದಿದ್ರಿ ನೀವು, ಕೀರ್ತನೆ 106ರಲ್ಲಿ ಕೊಂಡಾಡುವಾಗ. ಈಗ ನಾವು ವಾಕ್ಯ ಕೊಡುವಾಗ ಕೊಂಡಾಡ್ತಿದ್ದೀನಿ. ಈಗಲೂ ನೀವೇನು ಮಾಡ್ತಾ ಇದ್ದೀರಾ? ಆಮೇಲೆ ಅಂತ ಹೇಳ್ತಾ ಇದ್ದೀರಾ. ಹಳೆ ಒಡಂಬಡಿಕೆ ಬಿಟ್ಬಿಡಿ. ಈಗ ಹೊಸ ಒಡಂಬಡಿಕೆಯಲ್ಲಿ ನಾವು ಕೊಂಡಾಡುವಾಗ ಆಮೇಲೆ ಹೇಳ್ತೀರಾ, ಇಲ್ಲಿ ಆರಾಧಿಸುವಾಗ ಆಮೇನ್. ಹಾಗಾದ್ರೆ ಆರಾಧಿಸುವ ಹೆಂಗ್ ಮಾಡ್ತಾರೆ? ಅದ್ರ ಅರ್ಥ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಆಮೇನ್ ಸ್ತೋತ್ರವು,
ಪ್ರಭಾವವು, ಜ್ಞಾನವು, ಕೃತಜ್ಞತೆ ಸ್ತುತಿಯು, ಬಲವು ನಮ್ಮ ದೇವರಿಗೆ ಯುಗ ಯುಗಾಂತರಗಳಲ್ಲಿ ಆಗಲಿ ಆಮೇನ್ ಎಂದು ಹೇಳುತ್ತಾ ಆರಾಧಿಸಿದರು ಅಂತ ಬರ್ತಿದೆ. ಹಾಗಾದರೆ ಪ್ರಿಯರೇ, ನಾವು ಈಗ ಪ್ರೆಸೆಂಟ್ ಪೀರಿಯಡಲ್ಲಿ ಎಲ್ಲ ಕೇಳಿಸ್ಕೊಳ್ಳಿ ಕಡೆ. ಒಂದನೇದಾಗಿ ದೇವರನ್ನು ಪ್ರಭಾವ ಪಡಿಸುವಾಗ ಆಮೇಲೆ ಹೇಳಬೇಕು. ದೇವರಿಗೆ ಸ್ತೋತ್ರ ಮಾಡುವಾಗ ಆಮೇಲೆ ಹೇಳಬೇಕು. ದೇವರಿಂದ ಜ್ಞಾನ ಪಡೆದುಕೊಳ್ಳುವಾಗ, ಅಪ್ಪ ಪ್ರಾರ್ಥನೆ ಮಾಡೋಕೆ ಗೊತ್ತಿಲ್ಲ ಸ್ವಾಮಿ, ಯಾರ ಜೊತೆ ಹೆಂಗೆ ಮಾತಾಡೋಕೆ ಗೊತ್ತಿಲ್ಲ ಸ್ವಾಮಿ, ನನಗೆ ಎಷ್ಟೇ ನಾ ಮಾಡಿದ್ರು ಲೋಕದ ಬಗ್ಗೆನೇ ಆಸೆ ಬರ್ತಾ ಇದೆ ಸ್ವಾಮಿ ಅಂಥವ್ರ ಜ್ಞಾನ ಕೇಳ್ಕೊಳ್ಳೋಕೆ ಆಮೇಲೆ ಹೇಳಬೇಕು. ಅದೆಲ್ಲ ಸಿಕ್ಕದ ಮೇಲೆ ಕೃತಜ್ಞತೆ ಸ್ತುತಿ ಮಾಡುವಾಗ ಆಮೇಲೆ ಹೇಳಬೇಕು. ಮಾನವು, ಬಲವು, ಶಕ್ತಿಯು ನಮಗೆ ಕೊಡು ದೇವರೇ ಅಂತ ಕೇಳುವಾಗ ಆಮೇಲೆ ಹೇಳಬೇಕು. ಈ ಮಾನ, ಪ್ರಭಾವ, ಸ್ತೋತ್ರ, ಶಕ್ತಿ ಯುಗ ಯುಗಾಂತರ ಜೊತೆ ನಿನ್ನ ಜೊತೆಲಿ ಇದ್ದಾಗ ನನ್ನ ಜೊತೆಲಿ ಇರುವಂಗೆ ಆಗಲಪ್ಪ ಅಂತ ಹೇಳಬೇಕು. ಇವತ್ತು ಸ್ತೋತ್ರ ಹೇಳ್ಬಿಟ್ರೆ ನಾಳೆ ಸ್ತೋತ್ರನೇ ಹೇಳೋದಿಲ್ಲ. ಈಗ ದೇವ್ರನ್ನ ಕೇಳ್ಕೊಳ್ಳಿ, ನಾನು ಯುಗ ಯುಗಾಂತರಕ್ಕೆ ಹೋಗಿ ಹೇಳೋಂಗೆ ಆಗಬೇಕು. ಯುಗ ಯುಗಾಂತರ ಎವರ್ ಆ್ಯಂಡ್ ಎವರ್, ನಿತ್ಯ ತಗೋ, ನಿಮಗೆ ಯಾವತ್ತು ಕವರ್ಸನೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಮಾತ್ರ ಕಂಡ್ರು ನಿಮ್ಮನ್ನ ಟೈಟಾಗಿ ಕೂರಿಸ್ಬಿಟ್ರೆ ನಾನು ವಾಕ್ಯ ಕೊಡ್ತಾ ಇದ್ದೀನಿ. ಪರಲೋಕದಲ್ಲಿ ಬೇಕಾದ್ರೆ ಜಾಗ ಇದೆ ಕಣ್ರಪ್ಪ, ನಾನು ನಂಬ್ತೀನಿ. ಇಲ್ಲಿಂದ ಪವಿತ್ರ ಜಂಪ್ ಮಾಡ್ಕೊಂಡು ಅಲ್ಲಿ ಇನ್ನೊಂದು ಜಾಕ್ ಹೋಗ್ಬಿಡ್ಬೋದು, ನಾವೆಲ್ಲ ಸೇರ್ಕೊಂಡು ಆ ಕಡೆ ಈ ಕಡೆ ಇದು ಮಾಡ್ಬೋದು. ಎಷ್ಟು ವಿಚಿತ್ರ ಆಗಿರ್ಬೋದು. ಇಲ್ಲಿ ಎಲ್ಲ ಬೇರೆ ಬೇರೆ ಮನೆ ಇದೆ, ಅಲ್ಲಿ ಎಲ್ಲ ಒಂದೇ ಮನೆ, ನಮ್ಮ ಅಪ್ಪನ ಮನೆ. ತಂದೆಯ ಮನೆಯಲ್ಲಿ ಸಂತೋಷವೇ ಅರಸ ಉಲ್ಲಾಸವೂ ಇಲ್ಲೇ ತಾನೆ ಅಂತೇಳಿ ಒಂದು ಹಾಡಿದೆ. ಹಲ್ಲೆಲೂಯಾ. ನಾವೆಲ್ಲರೂ ಅಲ್ಲಿ ಒಂದಾಗಿ ಒಬ್ರಿಗೊಬ್ರು ಕಾಣಲ್ಪಡಬೇಕು. ಕಾಣಲ್ಪಡ್ಬೇಕಾದ್ರೆ ಫಸ್ಟ್ ಲೈಸೆನ್ಸ್ ಯಾವುದು ಗೊತ್ತಾ? ಆಮೇಲೆ. ಯಾವುದು? ಹೇಳಿಲ್ವಾ? ನಾನು ಏನು ಮಾಡೋಕ್ಕಾಗೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕೊನೆಯದಾಗಿ ನಾನು ಮುಗಿಸ್ಬಿಡ್ತೀನಿ ಪ್ರಿಯರೇ. ಹಾಗಾದರೆ ನಾವು ದೇವರ ವಾಗ್ದಾನಗಳಲ್ಲಿ ಎಂಥ ಸ್ತೋತ್ರ, ಪ್ರಭಾವ, ಜ್ಞಾನ, ಕೃತಜ್ಞತೆ, ಮಾನವು, ಶಕ್ತಿ ಯುಗ ಯುಗಾಂತರ ದೇವರಿಗಾಗಲಿ ಆಮೇಲೆ ಎಂದು ಹೇಳ್ತಾ ಆರಾಧಿಸಿದಾಗೆ ನಾವು ಕೂಡ ಯಾವ್ಯಾವ ಟೈಮಲ್ಲಿ ಮಾಡಬೇಕಂತ ಇನ್ನೊಂದು ಸಲ ಹೇಳ್ಬಿಡ್ತೀವಿ. ಹಳೆ ಒಡಂಬಡಿಕೆಯಲ್ಲಿ ಶಾಪ ಹಾಕುವಾಗ ಮಾಡ್ತಾಯಿದ್ರು, ಬೇಡ. ಪ್ರಮಾಣ ಮಾಡುವಾಗ ಮಾಡ್ತಿದ್ರು, ಈಗ ಪ್ರಮಾಣನೂ ಕೂಡ ಮಾಡಿಸ್ಬೇಡಿ. ನಿಂತ ಆಣೆ ಮಾಡು, ನೀನು ಆಣೆ ಮಾಡು, ಬೇಡ. ಯಾಕೆ ಸುಮ್ಮನೆ ಯಾಕೆ ಅವ್ರು ಆಣೆ ಮಾಡ್ಬಿಟ್ಟು ಅವ್ರನ್ನ ನರಕಕ್ಕೆ ತಳ್ತೀರಾ? ಪ್ರಮಾಣನೂ ಬೇಡ, ಶಾಪನೂ ಬೇಡ. ರಕ್ಷಣೆ ಸಮಯದಲ್ಲಿ ನಾವು ಇದು ಮಾಡ್ತಿದ್ರು, ಕೊಂಡಾಡುವಾಗ ಅವ್ರು ಆಮೇಲೆ ಹೇಳ್ತಿದ್ರು. ಕೀರ್ತನೆ 72, 106, 48ನೇ ಕೀರ್ತನೆಲ್ಲ ಬರ್ತಿದೆ, ನಿಜ ಅಲ್ವಾ? ಈಗ ನಾವು ಇನ್ನು ಮುಂದಕ್ಕೆ ನಾವು ಈ ಸಭೆಯವರು, ಹಲೋ, ಈ ಸಭೆಯವರು ನಾವೀಗ ನೋಡಿ, ಒಂದನೇದಾಗಿ ದೇವರ ವಾಗ್ದಾನಗಳನ್ನು ನನ್ನ ಬೈಬಲ್ನಲ್ಲಿ ಘೋಷಿಸುವಾಗ, ವಾಕ್ಯ ಕೊಡುವಾಗ, ನಾವು ಏನಾದರೂ ವಾಗ್ದಾನಗಳು ಘೋಷಿಸುವಾಗ ನಿಮ್ಮ ಬಾಯಿಂದ ಆಟೋಮೆಟಿಕ್ಕಾಗಿ ಆಮೇಲೆ ಬರಬೇಕು. ಒಂದನೇದಾಗಿ. ಎರಡನೇದಾಗಿ, ದೇವರ ಹೆಸರಿನಲ್ಲಿ ನೀವು ಪ್ರಮಾಣ ಹೆಂಗೆ ಮಾಡ್ತೀರಾ ಗೊತ್ತಾ? ಅಪ್ಪ ನಾನಿನ್ನು ಕುಡಿಯೋದನ್ನ ಬಿಟ್ಬಿಡ್ತೀನಿ, ಅಪ್ಪ ನಾನಿನ್ನು ಲೋಕದ ಕಾರ್ಯ ಬಿಟ್ಬಿಡ್ತೀನಿ ಅಂತ ಹೇಳಿದಾಗ ನೀವು ಬಿಟ್ಬಿಡೋದು ಅಂತ ಹೇಳೋದಲ್ಲ, ಆಮೇಲೆ ಅಂತ ಹೇಳಬೇಕು. ಈಗ ಉದಾಹರಣೆಗೆ ತಪ್ಪು ತಿಳ್ಕೊಬಿಡಿ. ಉಮೇಶ್ ಒಂದು ಸಾಕ್ಷಿ ಕೊಡ್ತೀನಿ. ಉಮೇಶ್ ಮೊದಲು ಕುಡಿತಿದ್ರು. ನಾನು ಎಣ್ಣೆ ಕುಡಿಯೋದು ಬಿಟ್ಬಿಡ್ತೀನಿ ಕಾಣಿದಾಗ, ಬಿಟ್ಬಿಡ್ತೀನಿ ಏನ್ರಿ ಅಂತ ಕೇಳೋದಲ್ಲ. ಏನು ಹೇಳಬೇಕು? ಹಂಗೆ ಹೇಳ್ಬೇಕು. ಇನ್ನು ಮುಂದಕ್ಕೆ ಏನು ಹೇಳಬೇಕು? ನಾನು ಇಂಥ ತಪ್ಪು ಮಾಡೋದಿಲ್ಲ, ಆಮೇನ್. ಅವನಿಗೆ ಉತ್ತರ ಕೊಡ್ಬೇಕು, ನಿಮ್ಮ ಮಗನಿಗೆ, ನಿಮ್ಮ ಗಂಡನಿಗೆ ಉತ್ತರ ಕೊಡ್ಬೇಕು. ಇಳೇನು ಹುಚ್ಚಿ, ನಾ ಇನ್ನು ಮುಂದಕ್ಕೆ ಹಂಗೆ ಮಾಡೋದಿಲ್ಲಮ್ಮ, ಆಮೇನ್. ಅವ್ರಿಗೆ ಖುಷಿ ಆಗ್ಬಿಡ್ತದೆ. ಅಲ್ಲಲ್ಲಿಯ ಇವತ್ತಿಂದ ನನಗೂ ಪ್ರೇಮಂಟಿಗೆ ಏನಾದರೂ ಮಾತುಕತೆ ಆದರೆ ನಾನೀಗ ಒಂದು ಐಡಿಯಾ ಬಂತು ನನಗೆ. ಏನೇ ಅವಳು ಬೈದ್ರು ಆಮೇಲೆ ಅಂತ ಹೇಳ್ಬಿಡ್ತೀನಿ. ಅಲ್ಲಲ್ಲಿಯ ಸುಲಭ ತಾನೆ? ಪ್ರೈಸ್ ಅಲ್ಲ. ಇದನ್ನು ಅಭ್ಯಾಸ ಮಾಡಿ. ಆಮೇನ್. ನೆಕ್ಸ್ಟ್ ಪ್ರಾರ್ಥನೆ ಮಾಡುವ ಕೊನೆಯ ಸಮಯದಲ್ಲಿ ಆಮೇಲೆ ಹೇಳೋದನ್ನ ಮರಿಬೇಡಿ. ಘೋಷಣೆ ಮಾಡ್ತೀವಿ, ಎಷ್ಟು ಅಭಿಷೇಕವುಳ್ಳ ನಾಮದಲ್ಲಿ ಟೀನರ್ಸ್ವರ ಗ್ರಾಮಕ್ಕೆ ಮಳೆ ಬರಲಿ, ಜೋರಾಗಿ ಹೇಳ್ಬೇಕು. ಅಲ್ಲಿ ಬರ್ದಿದೆ ಮಹಾಧ್ವನಿಯಿಂದ ಅಂತ ಬರ್ದಿದೆ. ನಿಮ್ದು ಧ್ವನಿ ಏನು ಗೊತ್ತಾ? ನನಗೆ ಕೇಳಿಸ್ತಲ್ಲ. ಅಲ್ಲಲ್ಲಿಯ ಭೈರಾಪುರ ಗ್ರಾಮದಲ್ಲಿ ಮಳೆ ಬೆಳೆಗಳು ಚೆನ್ನಾಗಾಗಲಿ, ಶ್ರೀನರಸೀಪುರ ಅಭಿವೃದ್ಧಿ ಆಗಲಿ, ಕರ್ನಾಟಕ ರಾಜ್ಯದ ಹೊಸ ಮುಖ್ಯಮಂತ್ರಿ ಚೆನ್ನಾಗಿ ಆಡಳಿತ ನಡೆಸಲಿ, ಚಂದ್ರಶೇಖರನ ಕುಟುಂಬಕ್ಕೆ ಆಶೀರ್ವಾದ ಆಗಲಿ, ನಮ್ಮ ಸಭೆಯಲ್ಲಿ ಆತ್ಮಗಳು ತುಂಬಲ್ಪಡಲಿ, ಒಂದೊಂದು ಆತ್ಮಗಳಿಗೆ ಅದ್ಭುತ ಆಗಲಿ. ಈ ಥರ ಘೋಷಣೆ ಮಾಡುವಾಗಲೂ ಆಮೇಲೆ ಹೇಳಬೇಕು. ಗೊತ್ತಾಯ್ತಾ? ನೆಕ್ಸ್ಟ್ ಕೃತಜ್ಞತೆ ಸ್ತುತಿ ಎಲ್ಲ ಆದಮೇಲೆ ನಮ್ಗೆ ಒಳ್ಳೇದಾಗುತ್ತೆ ನೋಡಿ. ಒಳ್ಳೇದಾದ್ಮೇಲೆ ಸುಮಾರು ಜನ ಬರೋದೇ ಇಲ್ಲ. ಒಳ್ಳೇದಾದ್ಮೇಲೆ ಬಂದಿಲ್ಲಿ ಸ್ತೋತ್ರ ಮಾಡುವಾಗ ಆಮೇಲೆ ಹೇಳಬೇಕು. ನೆಕ್ಸ್ಟ್ ನಮಗೆ ಏನಾದರೂ ಬೇಕೆಂದು ಕೇಳುವಾಗಲೂ ಕೂಡ ಆಮೇಲೆ ಹೇಳಬೇಕು. ಯಾಕೆಂದರೆ ಆಮೇಲೆ ಅಂತ ಹೇಳಿದ್ರೆ ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಎಲ್ಲ ಕೇಳಿಸ್ಕೊಳ್ಳಿ. ಈ ಕಡೆಗೆ
ನೀವು ಆಮೇನ್ ಅಂತ ಹೇಳಿದಾಗ ಆಗಲೇ ಏನಂತ ಓದಿರಿ? ಆಮೇನ್ ಎಂಬಾತನು ಅಂತ ಓದಿರಿ. ಅದು ಯೇಸು ನಾಮ ತಾನೆ. ನೀವು ಆಮೇನ್ ಅಂತ ಹೇಳಿದಾಗ ದೇವರ ಹೃದಯವನ್ನ ನೀವು ತಟ್ಟದಂಗೆ, ಪರಲೋಕದ ಬಾಗಿಲನ್ನ ನೀವು ಮುಟ್ಟದಂಗೆ, ಆಯ್ತಾ? ಮತ್ತೆ ದೇವರ ಹೃದಯವು ನಿಮ್ಮ ಹೃದಯ ಒಂದಾದಾಗೆ, ಆಮೇನ್ ಅಂತಂದ್ರೆ ಅಲ್ಲೆಲ್ಲೂಯಾ. ದೇವರ ಚಿತ್ತಕ್ಕೆ ನೀವು ವಿಧೇಯರಾದಾಗೆ, ದೇವರ ವಾಕ್ಯ ಸಭಾಪಾಲಕರು ಕೊಡುವಾಗ ನೀವು ಆಮೇನ್ ಅಂತಂದ್ರೆ ನಾನು ಒಪ್ಕೊಂಡಿದ್ದೀನಿ ಅಂತ ಅರ್ಥ. ನೀವು ಯಾರು ಆಮೇಲೆ ಹೇಳಿದ್ರೆ ನೀವು ಒಪ್ಕೊಳ್ಳಿಲ್ಲ, ನಾನು ಹಂಗೇನೆ ಇರ್ತೀನಿ ಅಂತ ಹೇಳಿ, ನಾನು ಏನು ಮಾಡೋಕ್ಕೂ ಆಗೋದಿಲ್ಲ. ಅಲ್ಲೆಲ್ಲೂಯಾ. ಹಾಗಾದರೆ ಇವತ್ತಿನಿಂದ ಪ್ರಿಯರೇ, ನಾವು ಆಮೇಲೆ ಯಾವ ವಿಷಯ ಕೇಳಬೇಕು, ಯಾವ ವಿಷಯ ಕೇಳಬಾರ್ದು ಅದನ್ನ ನಾನು ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಈಗ ನಿಮಗೆ ಆಮೇಲೆ ಯಾವ ವಿಷಯಕ್ಕೆ ಹೇಳಬೇಕು ಅಂತ ಹೇಳಿದ್ರೆ ಹೇಳಿದೆ. ನೀವು ಪ್ರಾರ್ಥನೆ ಮಾಡುವಾಗ, ಘೋಷಣೆ ಮಾಡುವಾಗ, ವಾಗ್ದಾನ ನಿಮಗೆ ಒಳ್ಳೇದಾಗುತ್ತೆ ಮಗಳೇ ಆಮೇಲೆ ಅಂತೇಳಿ ಹೇಳ್ತಾ ಇದ್ದಾಗ ದೇವ್ರ ಕಾರ್ಯ ಮಾಡೇ ಮಾಡ್ತಾರೆ. ಆಮೇಲೆ ಇವತ್ತಿನ ನಮ್ಮ ಬಾಯಿಂದ ಹೊಸ ಪದ ಆಮೇಲೆ ನಾಲಿಗೆ ಮೇಲೆ ಬರಲ್ಪಡಲಿ. ಎಲ್ಲ ಕಣ್ಣುಗಳನ್ನು ಮುಚ್ಚಿನ ಪ್ರಾರ್ಥನೆ ಮಾಡ್ತೀವಿ. ಪರಲೋಕದ ತಂದೆ, ಪ್ರಭು ರಕ್ಷಕನು ಒಡೆಯನು ಆದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಸ್ವಾಮಿ ಆಮೇನ್ ಎಂದು ಹೇಳ್ತಕ್ಕಂಥ ಪದ ಎಲ್ಲರ ಬಾಯಲ್ಲಿ ಬರಲ್ಪಡಲಿ ಸ್ವಾಮಿ. ಆಮೇನ್ ಅಂತ ಹೇಳಿದ್ರೆ ಪರಲೋಕದ ದೇವರನ್ನ ಕರೆದಾಗೆ ಸ್ವಾಮಿ, ಪರಲೋಕದ ದೇವರನ್ನ ಕರೆದಾಗೆ ಸ್ವಾಮಿ. ಆಮೇನ್ ಅಂತ ಹೇಳಿದಾಗ ದೇವರಿಗೆ ಗೌರವ ಕೊಟ್ಟಾಗೆ ಸ್ವಾಮಿ. ಆಮೇನ್ ಅಂತ ದೇವರಿಂದ ಬಿಡುಗಡೆ ಮಾಡಿದಾಗೆ ಸ್ವಾಮಿ. ಆಮೇನ್ ಅಂತ ಹೇಳಿದ್ರೆ ನಮಗೆ ದೇವರ ಹೃದಯ ನಮ್ಮ ಹೃದಯ ಒಂದಾದಾಗೆ ಸ್ವಾಮಿ. ಅಪ್ಪ ಇನ್ನು ಮುಂದಕ್ಕೆ ಎಲ್ಲ ಸಮಯದಲ್ಲೂ ಆಮೇನ್ 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 ಮನಸ್ಸನ್ನು ನಮಗೆ ಕೊಡಪ್ಪ. ಪರಲೋಕದಲ್ಲಿ ನಮಗೆ ಬೇಕಾದ ವಾಗ್ದಾನಗಳನ್ನ ಬಿಡುಗಡೆ ಮಾಡಿ ಕೊಡಪ್ಪ. ನಮ್ಮನ್ನು ಬದಲಾಯಿಸಿ ಕೊಡಪ್ಪ, ನಮ್ಮನ್ನು ತಿದ್ದಪ್ಪ. ಮುಂದಿನ ದಿನಮಾನಗಳಲ್ಲಿ ನಿನ್ನ ನಾಮ ಮೈಪಡಿಸುವಂಥ ವ್ಯಕ್ತಿಯಾಗಿ ಮಾರ್ಪಡಿಸಪ್ಪ. ನಮ್ಮ ಆಲಯವನ್ನು ಅಭಿವೃದ್ಧಿ ಪಡಿಸಪ್ಪ. ದೊಡ್ಡ ಆಲಯವನ್ನು ಕೊಡಿಸ್ತೀಯಪ್ಪ. ಸ್ತೋತ್ರ ಅಪ್ಪ, ನೀನು ಮಾಡೋ ಕಾರ್ಯಕ್ಕಾಗಿ ಸ್ತೋತ್ರ. ಯೇಸುವಿನ ಕೃಪೆಗಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಬೇಡಿ ಹೊಂದಿದೆ ತಂದೆ. ಆಮೇನ್ ಆಮೇನ್ ಆಮೇನ್. Praise the Lord.